ಶ್ರಾವಣ ಮಾಸದ ಪುಣ್ಯಕರ್ಮದಲ್ಲಿ ಪ್ರವೇಶ ಆಗಿದ್ದೇವೆ. ಭಗವಂತ ಕರುಣಾಮಯ, ದಯಾಮಯ, ಪ್ರೇಮಮಯ. ಆದ್ದರಿಂದ ಸಮಸ್ತ ಜನಗಳಿಗೆ, ಭಕ್ತರಿಗೆ ಮನುಷ್ಯ ಜನ್ಮವನ್ನು ದಯಪಾಲಿಸಿ ಸುಲಭ ಉಪಾಯಗಳನ್ನು ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನ ಸ್ವಭಾವ ಏನು ಅಂದರೆ, ಸಾಮಾನು ಒಳ್ಳೆಯದಿರಬೇಕು, ರೊಕ್ಕ ಕಡಿಮೆ ಹೋಗಿರಬೇಕು. ನಮ್ಮದೆಲ್ಲರೂ ಅದೇ ವಿಚಾರ ಇರ್ತದೆ. ರೊಕ್ಕ ಭಾಳ ಹೋಗಿರಬಾರ್ದು, ಸಾಮಾನು ಚಲೋ ಇರಬೇಕು. ಇದು ಮನುಷ್ಯನ ಮಾನಸಿಕ ಪ್ರವೃತ್ತಿ ಅದ. ಹಂಗ್ಯಾಕ ಅಲ್ಲಿದ್ರು ಸ್ವಭಾವದ ಮನುಷ್ಯ. ಆದರೆ ಮಾರವ ಹೆಂಗೆ ಮಾರ್ತಾನೆ ಅಂತ ಕೇಳಿದರೆ, ಸಾಮಾನು ಕಮ್ಮಿ ಹೋಗಬೇಕು, ರೊಕ್ಕ ಹೆಚ್ಚಿಗೆ ಬರಬೇಕು. ಮಾರೊಂದು ಅದು ಇರ್ತದೆ. ಜಗತ್ತಿನಾಗ ಎಲ್ಲೇ ವ್ಯಾಪಾರ ಮಾಡ್ರಿ, ತಗೊಳ್ಳವ ಮಾಲ್ ಹೆಚ್ಚ, ರೊಕ್ಕ ಕಡಿಮೆ. ಮಾರವ ಮಾಲ್ ಕಡಿಮೆ, ರೊಕ್ಕ ಹೆಚ್ಚು ಬರಬೇಕು ಅಂತ ಇದು ಮನುಷ್ಯನ ಪ್ರವೃತ್ತಿ, ಸ್ವಭಾವ. ಪರಂತು ಪರಮಾತ್ಮ ಒಬ್ಬ ಮಹಾತ್ಮ ಜಗತ್ತಿನೊಳಗೆ ಹೀಗದರೆ, ಅವರು ಕಿಮ್ಮತ್ತು ಕಡಿಮೆ ತಗೋತಾರೆ, ಸಾಮಾನು ಹೆಚ್ಚು ಕೊಡ್ತಾರೆ. ಇದು ಮಹಾತ್ಮ ಪರಮಾತ್ಮರಲ್ಲಿಯೇ ನೀವು ನೋಡಲಿಕ್ಕೆ ಬರ್ತದೆ ವಿನಃ ಮತ್ತೆ ಅಲ್ಲಿ ಸಿಗುವುದಿಲ್ಲ. ಪರಮಾತ್ಮ ನಮಗೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇದೆಲ್ಲ ಪರಮಾತ್ಮ ಏನು ದಯ ಮಾಡಿದ್ದಾನೆ. ನಾವು ಕಿಮ್ಮತ್ತು ಎಟ್ಟು ಕೊಟ್ಟಿದ್ದೇವೆ ಅಂತ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಈ ಭೂಮಿ 30/40 ತೊಗೊಂಡ್ರೆ ನಿಮಗೆ 20-30 ಲಕ್ಷ ರೂಪಾಯಿ ಬೇಕು ಅಲ್ಲ? ಯಾರ ಕಡೆಯಿಂದ ತೋತೀರಿ ಮಾಟ ರೋಗ ತಗೋತಾನೆ. ಭೂಮಿ ಏನು ಅವ ಮಾಡ್ಯಾನ, ಏನು ಅವ್ರ ಅಪ್ಪ ಮಾಡ್ಯಾನ, ಏನು ಅವ್ರ ಮುತ್ಯ ಮಾಡ್ಯಾನ? ಪರಮಾತ್ಮ ಮಾಡ್ಯಾನ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಪರಮಾತ್ಮ ಇದೆಲ್ಲ ಮಾಡಿದಾನ. ಅವ ಏನೂ ಕೇಳಿದ ನಮಗೆ, ಕೇಳಿದ. ಭೂಮಿ ಮಾಡ್ಯಾನ, ಏನೂ ಕೇಳಿಲ್ಲ. ನೀರು ಮಾಡ್ಯಾನ, ಕೊಡಕ್ಕೆ ಏನೂ ಕೇಳಿಲ್ಲ. ಈ ಬಿದ್ದು ಪರಮಾತ್ಮ ಕೊಟ್ಟು ಮಳೆ, ಆ ನೀರು ನಿಮ್ಮ ಮನೆ ತರಬೇಕಾದ್ರೆ ಬಿಲ್ ಹಚ್ತಾರೆ ಮುನ್ಸಿಪಾಲ್ಟಿಯವರು. ಪರಮಾತ್ಮ ಬಿಲ್ ಹಚ್ಚಿದ್ರೆ ಎಲ್ಲಿಗೆ ಹೋಗ್ತೀವಿ? ಮಾಡಿಲ್ಲ ಪರಮಾತ್ಮ. ಮನ್ಯಾಗ ಗಾಳಿ ಇಲ್ಲ ಅಂದ್ರೆ, ಗಾಳಿ ಬೇಕು ಅಂತ ಫ್ಯಾನ AC ಹಚ್ಚಿದ್ರೆ ರೊಕ್ಕ ಕೊಡ್ಬೇಕಾಗ್ತದೆ. ಪರಮಾತ್ಮ ಸುಳಿದು ಸೂಸುವ ಗಾಳಿ ನಿಮ್ಮದ. ಇದು ಪರಮಾತ್ಮ ಏನೂ ಬೆಲೆ ಕೊಟ್ಟಿಲ್ಲ. ಮಹಾತ್ಮ ಪರಮಾತ್ಮ ಕೊಡ್ತಾರೆ, ಅವರು ಬೆಲೆ ಕೇಳಂಗಿಲ್ಲ. ಸಂಸಾರಿಕ ಮನುಷ್ಯ ಕೊಡೋದು ಕಮ್ಮಿ ಕೊಡ್ತಾನೆ, ಬೆಲೆ ಕೇಳ್ತಾನೆ. ನಾ ಇಟ್ಟು ಮಾಡೀನಿ, ನಾ ಇಟ್ಟು ಹೇಳೀನಿ, ನಾ ಇಟ್ಟು ಕೊಟ್ಟೀನಿ, ನೀ ಏನು ಕೊಡ್ತಿ, ನೀ ಏನು ಮಾಡ್ತಿ ನನಗೆ ಕೇಳ್ತಾನೆ. ಇದೇ ಪರಮಾತ್ಮನಿಗೂ ಮನುಷ್ಯನಿಗೆ ಏನಂತರ ಅಂದ್ರೆ, ಮಾಡಿ ಕೇಳಾರ್ದವ ಪರಮಾತ್ಮ, ಮಾಡಿ ಮಾಡಲಾರ್ದೇನೋ ಕೇಳವ ಮನುಷ್ಯ. ಇದು ಮನುಷ್ಯನ ಸ್ವಭಾವ. ಅದಕ್ಕೆ ಪುಣ್ಯಾತ್ಮರೇ, ಪರಮಾತ್ಮ ನಾವೇನೇನು ನಾ ಗಳಿಸೀನಿ, ನಾ ಮಾಡೀನಿ, ನಾ ಕಟ್ಟೀನಿ ಅಂತೀರಿ. ಎದರಿಂದ ಕಟ್ಟೀರಿ? ಮಾತಿನಿಂದ ಕಟ್ಟೀರಿ, ಶರೀರದಿಂದ ಕಟ್ಟೀರಿ, ಮನಸ್ಸಿನಿಂದ ಕಟ್ಟೀರಿ. ಇದೆಲ್ಲ ನಾ ಮನಸ್ಸು ಮಾಡಿನಂತೆ ಇಟ್ಟಾಗ್ಯದ್ರಿ ಸ್ವಾಮಿ, ನಾ ಹೇಳಿನಂತೆ ಇದು ಆಗ್ಯದ್ರಿ ಸ್ವಾಮಿ, ನಾ ಮಾಡಿನಂತೆ ಆಗ್ಯದ್ರಿ ಸ್ವಾಮಿ. ನೋಡ್ರಿ,
ಶರೀರದಿಂದ ಮಾಡೀನಿ, ಬಾಯಿಯಿಂದ ಹೇಳೀನಿ, ಮನಸ್ಸಿನಿಂದ ಸಂಕಲ್ಪ ಮಾಡೀನಿ, ಇಚ್ಛಾ ಮಾಡೀನಿ, ಇದೆಲ್ಲ ಆಗ್ಯದ ಅಂತ ನಾವು ಅಂತೇವಿ. ಪರಂತು ಪರಮಾತ್ಮನ ಬಗ್ಗೆ ವಿಚಾರ ಮಾಡಿ. ಎಂದರೆ ನಾ ಮಾಡೀನಿ ಅಡೀನಿ ಅಂತ ಅಂದನವ. ಒಂದಿಷ್ಟು ನೀರು ಕೊಟ್ರೆ ನಾ ಕೊಟ್ಟೀನಿ ಅಂತೀರಿ, ಇಷ್ಟು ಮಳೆ ಕೊಡ್ತಾನೆ ಏನು ಅಂದನವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಪರಮಾತ್ಮ ಏನೂ ಕೇಳಿಲ್ಲ ನಮಗೆ, ಇಷ್ಟೆಲ್ಲ ಕೊಟ್ಟನಲ್ಲ, ಏನು ಕೇಳ್ತೀರಿ ನೀವು ಅಂತೀರಿ. ನಮ್ಮ ಉಪಕಾರ ಹಿಡಂಗಿಲ್ಲ ನೀವು, ಏನು ಮಾಡ್ಯಾನ ಯಾರಿಗೂ ಅಂತ ಉಪಕಾರ, ನಮ್ಮ ಉಪಕಾರ ಹಿಡಂಗಿಲ್ಲ ನೀವು ಅಂತೀರಿ. ಯಾರಿಗಾರ ಏನು ಮಾಡಿದ್ರೆ ಪರಮಾತ್ಮ ಉಪಕಾರ ಮಾಡೋದಕ್ಕೆ ಎಂದರೆ ವಿಚಾರ ಮಾಡಿದ್ದೇವೇನು? ಎಂದರೆ ವಿಚಾರ ಮಾಡಿದ್ದೇವೆ? ಒಂದು ಪಟ್ಟಣ ಪರಮಾತ್ಮ, ಇದೆಲ್ಲವೂ ಕೂಡ ಪರಮಾತ್ಮನ ಕೃಪಾ, ಆಶೀರ್ವಾದ, ದಯ, ಪ್ರತ್ಯಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥದ್ದು ಕಾರ್ಯ ಪರಮಾತ್ಮದು. ಏನೂ ಅಪೇಕ್ಷೆ ಮಾಡಿಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ಇಟ್. ನನ್ನ ಕರ್ತವ್ಯ ಅದ. ಏನು ಮಾಡಿದವರಿಗೆ ನಾವು ಕೃತಜ್ಞ ಆಗಬಾರದು, ಕೃತಜ್ಞ ಆಗಬೇಕು. ಲಕ್ಷ್ಯ ಯಾವ ಮನುಷ್ಯನಿಗೆ ಪಾಪಗಳಿಗೆ ಶಿಕ್ಷೆ ಅದಾವ, 5 ವರ್ಷ 2 ವರ್ಷ 4 ವರ್ಷ ಅದಾವ. ಎಲ್ಲ ತಪ್ಪುಗಳಿಗೆ ಶಿಕ್ಷೆಗೆ ಅದ, ದಂಡದ ಶಿಕ್ಷೆ ಅದ. ಪರಂತು ಒಂದು ಪಾಪ ಇಂಥದ್ದದ, ಅದಕ್ಕೆ ಲೆಕ್ಕನೇ ಇಲ್ಲ. ಜನ್ಮ ಟೇಪ್ ಕೊಡ್ತಾರೆ, 50 ವರ್ಷ 60 ವರ್ಷ 20 ವರ್ಷ ದಂಡ ಕಟ್ತಾರೆ. ಒಂದು ಇಂಥದ್ದು ಪಾಪದ ಜಗತ್ತಿನೊಳಗೆ ಆ ಪಾಪ ಪರಿಹಾರ ಮಾಡೋಕ್ಕೆ ಮನುಷ್ಯನಲ್ಲಿ ಏನೂ ಇಲ್ಲ, ಏನಿಲ್ಲ. ದುಡ್ಡು ಕೊಟ್ಟರೆ, ಹೊಲ ಕೊಟ್ಟರೆ, ಮನೆ ಕೊಟ್ಟರೆ, ಏನು ಕೊಟ್ಟರೆ ಆಗಿಲ್ಲ. ಒಂದೇ ಅದ, ನಿನ್ನ ಜೀವ ಕೊಟ್ಟರು ಮುಗಿಯಂಗಿಲ್ಲ. ಅದು ಯಾವ ಪಾಪ? ಕೃತಜ್ಞತೆ. ಅದಕ್ಕೇನಂತಾರೆ? ಕೃತಜ್ಞ. ಕೃತಜ್ಞ ಅಂದ್ರೆ ಏನು? ಮಾಡಿದ ಉಪಕಾರವನ್ನು ಮರೆಯುವುದಕ್ಕೆ ಕೃತಜ್ಞ ಅಂತಾರೆ. ಇದರಷ್ಟು ಪಾಪ ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಅಂಥ ಪಾಪ ನಾವೇನು ಮಾಡಿದೇವ್ರಿ ಸ್ವಾಮಿ ಅಂತೀವಿ. ಅರೇ ಶಾಸ್ತ್ರ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಇದಕ್ಕಿಂತ ಹೆಚ್ಚಿಗೆ ಪಾಪ ಏನ್ರಿ? ಇದಕ್ಕಿಂತ ಹೆಚ್ಚಿಗೆ ಪಾಪ. ಆ ಪರಮಾತ್ಮನ ಭೂಮಿ ಮೇಲಿದ್ದು, ಆ ಪರಮಾತ್ಮನ ನೀರು ಕುಡಿದು, ಆ ಪರಮಾತ್ಮನ ಗಾಳಿ ಸೇವಿಸಿ, ಆ ಪರಮಾತ್ಮ ಬೆಳೆದು ಭೂಮಿಯೊಳಗಿನ ಅನ್ನ ತಿಂದು, ವೇರ್ ಈಸ್ ಗಾಡ್, ಹೂ ಈಸ್ ಗಾಡ್ ಅಂತಾನಲ್ಲ. ಎಲ್ಲಿ ಪರಮಾತ್ಮ ಅದಾನೆ? ಯಾರು ನೋಡ್ಯಾರ, ಯಾರು ಕೇಳ್ಯಾರ ಅಂತೇನು ವಾದ ಮಾಡ್ತಾನಲ್ಲ, ಅಂಥವನ ಪಾಪ ಜಗತ್ತಿನೊಳಗೆ ಮತ್ತೊಬ್ಬರು ಯಾರೂ ಇಲ್ಲ, ಯಾರೂ ಇಲ್ಲ. ಹೇಳಿ ಎಲ್ಲ ಪಾಪಕ್ಕೆ ಮನುಷ್ಯನಿಗೆ ಅದ 10 ವರ್ಷ 20 ವರ್ಷ ಶಿಕ್ಷೆ ಏನೋ ಅದ. ಪರಮಾತ್ಮನ ಉಪಕಾರವನ್ನು ಉಂಡು ತಿಂದು ಬದುಕಿ ಆ ಪರಮಾತ್ಮನೇ ಇಲ್ಲ ಅಂತಾನೆ ಏನು ಅನ್ಬೇಕು ಮೂರ್ಖನಿಗೆ? ಯಾರಿಗೆ ನಿಮ್ಮ ಅಪ್ಪ ಯಾರದ? ನಮ್ಮ ಅಪ್ಪ ಇಲ್ಲ. ಏನು ಮೂರ್ಖ? ಅಪ್ಪಿಲ್ಲ ಅಂದ್ರೆ ನೀ ಹೆಂಗೆ ಹುಟ್ಟಿದ? ಇಲ್ಲ, ನಮ್ಮ ಅಪ್ಪಿಲ್ಲ. ಅವನಿಗೇನು ಶಾಣೆ ಅಂತೀರಿ? ಅಪ್ಪಿಲ್ದ್ರೆ ನೀ ಎಲ್ಲಿ ಬಂದ್ಯೋ? ನೀ ಎಲ್ಲಿ ಅಪ್ಪದನಂತೆ ನೀ ಬಂದಿದಿ. ಆ ಹಾಡದಪ್ಪಗೆ ಇಲ್ಲಂತಿ. ನಿನ್ನಂಥ ಪಾಪಿ ಜಗತ್ತಿನ ಮತ್ತೆ ಯಾರಿರ್ಬೇಕು? ಆಗ ಜಗತ್ತಿನೊಳಗೆ ಪರಮಾತ್ಮ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಕೇಳ್ತಾರೆ ಪರಮಾತ್ಮ ಎಲ್ಲದನ್ರಿ, ಹೆಂಗದನ್ರಿ, ಏನದರಿ, ಏನು ತಮ್ಮ ಕಣ್ಣೀಲಿ ಕೇಳಕ್ಕೆ ಬರಂಗಿಲ್ಲ, ಕಿವಿಲಿ ನೋಡಕ್ಕೆ ಬರಂಗಿಲ್ಲ. ಬರ್ತದೇನ್ರಿ? ಕಿವಿಲಿ ನೋಡ್ತೀರಿ, ಕಣ್ಣೀಲಿ ಕೇಳ್ತೀರಿ? ಇಲ್ಲ.
ಒಂದೊಂದಕ್ಕೆ ಒಂದೊಂದು ಸಾಮಾನು ಅದಾವ. ಕೇಳಕ್ಕನೆ ಕಿವಿ ಅದ, ನೋಡಕ್ಕನೆ ಕಣ್ಣದ, ಉಣ್ಣಾಕ ಮಾತಾಡಕ್ಕನೆ ಬಾಯಿ ಅದ, ಹಿಡ್ಯಾಕನೆ ಕೈ ಅದ, ನಡ್ಯಾಕನೆ ಕಾಲದ. ಮತ್ತೊಂದು ಉಪಾಯ ಇಲ್ಲ ಅದಕ್ಕೆ. ಹಾಗ ಪರಮಾತ್ಮನ ಕಾಣಕ ಅದಕ್ಕೂ ಒಂದು ಉಪಾಯ. ಆ ಉಪಾಯನೇನಂತ ಕದ ಏನು? ಕಿವಿ ಇಲ್ಲ ಅಂದ್ರೆ ಕೇಳ್ತೇನು, ಕಣ್ಣು ಇಲ್ಲ ಅಂದ್ರೆ ನೋಡ್ತೇನು, ಕೈ ಇಲ್ಲ ಅಂದ್ರೆ ಹಿಡಿತೇನು. ಮೂರ್ಖ ಮನುಷ್ಯ ಮಾತಾಡ್ತಾನೆ ಇವೆಲ್ಲ. ಯಾವ ಮನುಷ್ಯನಿಗೆ ಪಾಪ ಹೆಚ್ಚಿರ್ತದೆ ಆ ಮನುಷ್ಯ ಏನಪ್ಪ ಪರಮಾತ್ಮನ ತಿರಸ್ಕಾರ ಮಾಡ್ತಾನೆ. ನೀವು ಕೇಳಿರಿ, ಕಥೆ ನೋಡಿರಿ. ಹಿರಣ್ಯಕಶ್ಯಪು ಸಭಾದೊಳಗೆ ಪರಮಾತ್ಮ ಇಲ್ಲ ಅಂದಾನ. ಇಫ್ ದಟ್ fellow anywhere come and stand before me, ಪರಮಾತ್ಮನ ಎಲ್ಲಿದ್ದ ಬಂದು ನನ್ನ ಮುಂದೆ ನಿಲ್ಲತ್ ಹೇಳಂದ ನಾವು. ಹಂಗದ್ರಿ ಪರಮಾತ್ಮ ಇದ್ರೆ ಮನೆಯಾಗ ಅಪ್ಪ ಮಕ್ಕಳು ಅದಾರ, ಅಪ್ಪ ಇಲ್ಲ ಅಂತಾನ, ಮಗ ಅದ ಅಂತಾನ. ಹೆಂಗ್ ನೋಡ್ರಿ? ಅಪ್ಪ ಅಂತಾನ, ಇಲ್ಲ ದೇವ್ರಿಲ್ಲ ಏನಿಲ್ಲ, ನಾನೇ ದೇವ್ರು, ನಾನೇ ದೇವ್ರು. ಎಲ್ಲಿ ದೇವ್ರದನು? ಅವನ ಹೊಟ್ಟೆಯಾಗ ಹುಟ್ಟಿದ ಮಗ ಪರಮಾತ್ಮ ಅದಾನಪ್ಪ, ಅದಾನಪ್ಪ. ಎಲ್ಲಿದಾನಪ್ಪ? ಎಲ್ಲಿ ನೋಡಿದರೆ ಅಲ್ಲಿ ಅದಾನಪ್ಪ. ಎಲ್ಲಿ ನೋಡಿದ್ರ ಅವ ಇಲ್ಲದ ಜಗನೇ ಇಲ್ಲಪ್ಪ. ಬಯಲು ಇಲ್ಲದ ಜಗ ಎಲ್ಲರೇ ಅದೇನ್ರಿ? ಬಯಲು ಇಲ್ಲದ ಜಗ ಎಲ್ಲರೇ ಅದ ನಿಮ್ಮ ಕಡೆ? ಇಲ್ಲ, ಎಲ್ಲ ಕಡೆಗೆ ಬಯಲದ. ಆ ಬಯಲಾದಾಗೆ ನಾವಿದ್ದೇವೆ. ಬಯಲು ಕಾಣಂಗಿಲ್ಲ, ಬಯಲು ಮುಟ್ಟಕ್ಕೆ ಬರಂಗಿಲ್ಲ, ಬೈಲು ತಿನ್ನಕ್ಕೆ ಬರಂಗಿಲ್ಲ, ಉಣ್ಣಕ್ಕೆ ಬರಂಗಿಲ್ಲ, ಹಿಡ್ಯಕ್ಕೆ ಬರಂಗಿಲ್ಲ. ಪರಂತು ಬೈಲಾಗಿದ್ದೇವೆ. ಇಲ್ಲ, ಕಾಣಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ. ಬಯಲು ಅನುಭವಿಸಲಿಕ್ಕೆ ಬರ್ತದ. ಆ ಬೈಲ್ದಾಗ ನಾ ಇದ್ದೀನಿ ಅಂತ ಗೊತ್ತಾಗ್ತದ. 10 ಮಂದಿ ಕೂಡಿದ್ರು ಅಂತಂದ್ರೆ ಬಹಳ ಗದ್ದಾಗ ಸರಿ 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 ಸ್ವಲ್ಪ ಜಗ ಬಿಡು ಅಂತಾನ. ಜಗ ಯಾಕೆ? ಬಯಲು ಬೇಕು ಮನುಷ್ಯನಿಗೆ. ಅದು ಬಯಲು ಕಾಣಂಗಿಲ್ಲ, ಬಯಲು ಮುಟ್ಟಕ್ಕೆ ಬರಂಗಿಲ್ಲ, ಬಯಲು ನೋಡಕ್ಕೆ ಬರಂಗಿಲ್ಲ, ಬಯಲು ತಿನ್ನಕ್ಕೆ ಬರಂಗಿಲ್ಲ. ಆದ್ರೆ ಬಯಲು ಅದು ಎಲ್ಲಿದ್ರೆ ನಾವು ಬದುಕಕ್ಕೆ ಬರಂಗಿಲ್ಲ, ಅಲ್ಲಿದ್ದಿದ್ರೆ ನಮ್ಗೆ ವ್ಯವಹಾರ ನಡೆಯಂಗಿಲ್ಲ, ಅದು ಇಲ್ದಿದ್ರೆ ನಾವು ಏನು ಮಾಡೋಕ್ಕಾಗಂಗಿಲ್ಲ. ನೀ ಸತ್ತು ಬಳಕ್ಕೆ ಹೋಗಲಾಕೂ ಒಂದಿಟ್ಟು ಬಯಲು ಬೇಕು. ಮಣ್ಣು ತೆಗೆದು ಆ ಬೈಲಾಗೆ ನಿನಗಿಡ್ತಾರೆ. ಪರಂತು ಮೂರ್ಖ ಮನುಷ್ಯ ಬುದ್ಧಿ ಇಲ್ಲೋ ಬಯಲು ಎಲ್ಲಿದಂತ ನಾವು. ಏ ಹುಚ್ಚಿ, ಬೈಲಿ ಎಲ್ಲಿ ಯಾಕಂತೀವೋ? ಆ ಬೈದಾಗೆ ನೀ ಕುಂತಿದೀವೋ, ಆ ಬೈದಾಗೆ ನೀ ಕುಂತಿದಿ. ಆ ಬೈಲ್ ಅದಂತ ನೀ ಕೇಳಕತ್ತೀವಿ. ಶಬ್ದ ಗುಣಕಂ ಆಕಾಶಂ. ಆ ಬೈಲ್ ಅದಂತ ನನ್ನ ಮಾತು ನಿಮಗೆ ಕೇಳಕತ್ಯಾವ. ಆ ಬೈಲದಂತ ನೀವು ಕುಂತೀರಿ. ಈ ಕಿವಿಯಾಗ್ಬಿಟ್ಟು ಒಂದು ಬೈಲದ ನೋಡ್ರಿ, ಇಲ್ಲಿ ಪೊಳ್ಳ ಅದಂತ ಕೇಳಕತ್ತೀರಿ. ಒಳಗೇನು ತುಂಬ್ರಿ ಕೇಳ್ತದೇನು? ಕೇಳಂಗಿಲ್ಲ. ಆದ್ರೆ ಕೇಳಕ್ಕೆ ಬಯಲು ಬೇಕು, ನೋಡಕ್ಕೆ ಬಯಲು ಬೇಕು, ಕುಂಡ್ರಕ್ಕೆ ಬಯಲು ಬೇಕು, ತಿರುಗಾಡಕ್ಕೆ ಬಯಲು ಬೇಕು. ಪರಂತು ಬೈಲ ಮುಟ್ಟಕ್ಕೆ ಬರಂಗಿಲ್ಲ, ಕಾಣಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ. ಪರಂತು ಬೈಲ ಅದ. ಹಾಗ ಪರಮಾತ್ಮ ಅದಾನ. ಇಲ್ಲ ಅನ್ಬೇಡ. ಅವ ಅದಾನಂತ ನೀ ಇದ್ದಿ, ಅವ ಅದಾನಂತ ನೀ ಬದುಕಿದಿ, ಅದಾನಂತ ನೀ ತಿರುಗಾಡ್ತಿ. ಪರಂತು ಅವ ಕಾಣಕ್ಕೆ ಬೇರೆ ಕಣ್ಣು ಬೇಕು ಮನುಷ್ಯನಿಗೆ. ಅದಕ್ಕೆ ಪ್ರಜ್ಞಾಚಕ್ಷು ಅಂತಾರೆ, ಅದಕ್ಕೆ ಭಕ್ತಿ ನೇತ್ರ ಅಂತಾರೆ, ಅದಕ್ಕೆ ವಿಶ್ವಾಸ ಅಂತಕ್ಕಂಥದ್ದು ಬೇಕು. ಅಂದ್ರೆ ಏನಪ್ಪ ಅಂತ ಪರಮಾತ್ಮ ಕಾಣ್ತಾನೆ. ಅಸ್ಥಿ ಖಂಬೇವ. ಪರಮಾತ್ಮ ಎಲ್ಲ ಕಡೆ ಅದಾನಂತೆ. ಅದಾನೇನು ಈ ಕಂಬದಾಗ? ಹಿರಣ್ಯಕಶ್ಯಪು ಧನಮದ, ಅಧಿಕಾರ ಮದ, ಜನಬದ ಇವೆಲ್ಲ ಬಲದಿಂದ ಪರಮಾತ್ಮನ ತಿರಸ್ಕಾರ ಮಾಡತಕ್ಕಂಥ ಹಿರಣ್ಯಕಶ್ಯಪು ರಾಕ್ಷಸ ಕಂಬೆ ಅಸ್ತಿವ. ಕಂಬದಲ್ಲಿ ಅದಾನೇನು ಪರಮಾತ್ಮ ಕೇಳಿದ್ರೆ, ಯಪ್ಪ ಆ ಕಂಬದಾಗ ಯಾಕೆಪ್ಪ? ಆ ಪರಮಾತ್ಮ ಕಂಬದನೂ ಅದಾನ, ನನ್ನಂತ್ಯಕ್ಕೂ ಅದಾನ, ನಿನ್ನಂತ್ಯಕ್ಕೂ ಅದಾನ.
ಅಂತ ಆ ಪ್ರಹ್ಲಾದಂದು ಎಂಥ ಕಣ್ಣಿದ್ದಿರ್ಬೇಕ್ರಿ. ಕಂಬನಾಗ ಪರಮಾತ್ಮ ಕಾಣ್ತಾನೆ, ಗಿಡದಾಗ ಪರಮಾತ್ಮ ಕಾಣ್ತಾನೆ. ಶಾಸ್ತ್ರ ಹೇಳ್ತು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಪರಮಾತ್ಮ ಇಲ್ಲದ ಜಗನೇ ಇಲ್ಲ. ಪರಂತು ಅಲ್ಲಿ ನೋಡತಕ್ಕಂಥ ಕಣ್ಣು ಮನಸ್ಸು ಬೇಕು. ಆ ಮನಸ್ಸು ಇತ್ತು ಅಂತಂದ್ರೆ ಪರಮಾತ್ಮ ನಿಮಗೆ ಎಲ್ಲಿ ಬೇಕಾದಲ್ಲಿ ಕಾಣ್ತಾನೆ, ಎಲ್ಲ ಕಡೆ ಅದ. ಶಾಸ್ತ್ರ ಅಂತ ಬಸ್ಸೆ ನಡಿಬೇಕು. ನೀರು ಎಲ್ಲ ಕಡೆ ಭೂಮಿಯಾಗದ, ಪದ್ದು ಡ್ರಿಲ್ ಹಾಕ್ಲಾರ್ದೆ ಬರಂಗಿಲ್ಲ, ನೀರು ಬರಂಗಿಲ್ಲ. ಎಲ್ಲಿ 10 ಫುಟು 20 ಫುಟು 30 ಫುಟು 5 ಫುಟು 100 ಫುಟು 200 800 ಅದೇ ನೀರು ಅದ. ನೀರಿಲ್ಲೇ ನೀರ ಮೇಲೆ ಈ ಭೂಮಿ ಅದ. ನೀರು ಎಲ್ಲ ಕಡೆ ಅದ. ಪರಂತು ಆ ನೀರಿನ ತಕ್ಕ ಹೋಗಾಕ ನಿಮ್ಮ ಅಂತಕ್ಕ ಬೋರ್ ಅದ ಇಲ್ಲ, ರೊಕ್ಕ ಅದಾವಿಲ್ಲ. ಆ ರೊಕ್ಕ ಇದ್ದರೆ ಬೋರ್ ಹೋಗ್ತದೆ, ಆ ನೀರಿಗೆ ಮುಡ್ತದೆ. ರೊಕ್ಕನೇ ಇಲ್ಲ ಅಂದ್ರೆ ಬೋರ್ ಹೊಡ್ಯಾಕೂ ಹಂಗಿಲ್ಲ, ನೀರು ಸಿಗಂಗೂ ಇಲ್ಲ. ಹಂಗೆ ಪರಮಾತ್ಮ ಎಲ್ಲದರಲ್ಲಿ ಕೂಡ ಅದನ್ನು ನಮ್ಗೆ ಕಾಣಬೇಕು ಅಂದ್ರೆ ನಮ್ಮ ಅಂತಕ್ಕ ಪ್ರೇಮ ವಿಶ್ವಾಸ ಭಕ್ತಿಯ ಬೋರ್ ಬೇಕು. ಪ್ರಹ್ಲಾದರಿಗೆ ಸಿಕ್ಕ, ಅಕ್ಕ ಮದುವೆಗೆ ಸಿಕ್ಕರು, ಯಾರಿಗೆ ಧ್ರುವ ಕುಮಾರ್ಗೆ ಸಿಕ್ಕ, ಸಣ್ಣ ಹುಡುಗ ಸಿಕ್ಕರು. ನಚಿಕೇತಿಗೆ ಸಿಕ್ಕ ಪರಮಾತ್ಮ ಸಣ್ಣ ಸಣ್ಣವ್ರು 8 9 10 ವರ್ಷದವರು. ಅವ್ರಂತ ಕೆತ್ತು ಡ್ರಿಲ್ ಹಾಕೋದಿತ್ತು. ಅವ್ರಂತ ವಿಶ್ವಾಸ ಶ್ರದ್ಧೆ ಭಕ್ತಿ ಪರಮಾತ್ಮಲ್ಲಿ ಅಸೀಮ ಪ್ರೀತಿ ಇತ್ತು ಅಂದ್ರೆ ಪರಮಾತ್ಮ ಸಿಗ್ತಾನೆ, ಪರಮಾತ್ಮ ಬರ್ತಾನೆ. ನಂಬಿ ಕರೆದರೆ ಒಯ್ಯನ್ನನೇ ಶಿವನು, ನಂಬದೆ ನಚ್ಚದೆ ಬರೆದ ಕರೆವರು, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ಬಸವಣ್ಣ ಹೇಳಿ ಚಂದ ಹೇಳಿದ. ಕರಿತೀರಿ, ಮಾಡ್ತೀರಿ. ನೀವು ಕರೆಯೋರು ಅವಾಜದ ಗೊತ್ತಾಕದ, ಶಬ್ದದ ಗೊತ್ತಾಕದ, ನಿಮ್ಮ ಧ್ವನಿ ಗೊತ್ತಾಕದ, ನೀವು ಹೆಂಗೆ ಕರೆಯಕತ್ತೀರಿ ಅಂತ. ಹೌದಾ? ಬೀಗರು ಯಾರು ಮನೆಗೆ ಬಂದ್ರೆ ಅಂತೀರಿ ಚಾ ಕುಡಿತೀರೇನು? ನೀವು ಮಾತಾಡೋದು ಗೊತ್ತಾಕದ. ಕುಡಿತೀರಿ ಅಂತ ಅಂದ್ರೆ ಇಲ್ಲ ಜಲ್ದಿ ಕೆಲಸ ಅಂತ ಹೋಗ್ತೀರಿ. ಹಂಗ್ಯಾಕೆ ಮಾಡ್ತೀರಿ? ಕುಂಡ್ರಿ ಚಾ ಇಡ್ತೀನಿ, ಸದ್ಯ ಇಟ್ಟೀನಿ, ಕುಂಡ್ರತಾನ. ನಿಮ್ಮ ಮಾತಾದ ಮೇಲೆ ಗೊತ್ತಾಕದ ಕುಡಿಸ್ಬೇಕಂತೀರೋ ಎಬ್ಬಿಸ್ಬೇಕಂತೀರೋ ಅಂತ. ಕೇಳ ಮಾಡಿ ಶಾಣೆ ಇರ್ತಾನೆ. ಅಡ ತಿಳಿದು ಹೋಲಿಲ್ಲ ಅಂದ್ರೆ ಆ ಮೂರ್ಖ ಅಂತ ಹೋಗ್ಬೇಕು ಅವನಿಗೆ. ನಿಮ್ಮ ಆವಾಜ್ ಮೇಲೆ, ನಿಮ್ಮ ಮಾತಿನ ಮೇಲೆ ಗೊತ್ತಾಕದ ಅವನಿಗೆ. ಇಲ್ಲಿ ಸಿಗ್ತದ ಚಾ ಇಲ್ಲೋ, ಇಲ್ಲಿ ಮಾನ ಅದ ಇಲ್ಲೋ, ಸಮ್ಮಾನ ಅದ ಇಲ್ಲೋ ಅಂತ ಗೊತ್ತಾಕದ. ಹಾಗೆ ಪರಮಾತ್ಮನ ಕೂಡ ನೀವು ಕರಿತೀರಿ ದಿನ ಓಂ ನಮಃ ಮಾಡ್ತೀರಿ. ಅವನಿಗೆ ದೇವ್ರಿಗೆ ಗೊತ್ತದ, ಇವ ಹೆಂಗೆ ಮಾಡ್ತಾನೆ, ಓಂ ನಮಃ ಶಿವಾಯ ಮಾಡ್ತಾನೆ ಅದು ಗೊತ್ತದ. ನಿಮ್ಮ ಆವಾಜೇ ಗೊತ್ತಾಕದ ಅವನಿಗೆ, ನಿಮ್ಮ ಮನಸ್ಸು ಗೊತ್ತಾಕದ ಅವನಿಗೆ. ಅದಕ್ಕೆ ಶಬ್ದ ಇಟ್ಟರು, ಕರೆದರೆ ಬರಂಗಿಲ್ಲ, ನಂಬಿ ಕರೆದರೆ ಓ ಎನ್ನನೇ ಶಿವನು. ದಿನ ಭಾಳ ಮಂದಿ ಕರೀತಾರೆ, ಜಪ ಮಾಡ್ತಾರೆ, ಕರೀತಾರೆ, ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮನುಷ್ಯ ಕಡೆ ಕೈಯ ಕಡೆ ನಮಃ ಶಿವಾಯ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾರೋ ಬಾಗಿಲು ಬಡಕೈತಾರೆ ನೋಡು, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಆ ಕಡೆ ಬಾಗಿಲು ಕಡಿತಾರೆ ಇರ್ತದೆ, ಒಲಿ ಮೇಲೆ ಚಾ ಇಟ್ಟದ ಶಿವಾಯ ನಮಃ ಶಿವಾಯ ನಮಃ ನೋಡು. ಅರೆ ಶಬ್ದ ಇಟ್ರು, ನಂಬಿ ಅನ್ನೋ ಶಬ್ದ ಯಾಕೆ ಇಟ್ರು ಅಂತ ಕೇಳೋದು. ಯಕಡೆ ಇಲ್ಲ, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ. ಹೆಂಗೆ ಹೇಳಿದ್ರೆ ಅವರು, ಮತ್ಯಾರಿಲ್ಲ, ಗಂಡಿಲ್ಲ, ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಈ ಸಂಸಾರ ಇಲ್ಲ, ನೀನೇ ನನಗೆಲ್ಲನೂ ನೀನೇ ಪರಮಾತ್ಮ ಸರ್ವಸ್ವ ಅಂತ ನಂಬಿ ಕರೆದರೆ ಒಯ್ಯಣ್ಣನೇ. ಮೀರಾ ಕರೆದು ಓಡಿ ಬಂದ, ಅಕ್ಕ ಮದುವೆ ಕರೆದು ಓಡಿ ಬಂದರು, ಪ್ರಹ್ಲಾದ ಕರೆದ ಓಡಿ ಬಂದ, ಧ್ರುವ ಕರೆದ ಓಡಿ ಬಂದರು, ಬಸವಣ್ಣ ಕರೆದ್ರು ಓಡಿ ಬಂದರು. ನಾವು ಕರಿ 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 ಕಾರುಣ್ಯ ಕರಿಯಾಗ್ಯದ ನಮ್ಮದು. ಏನಿಲ್ಲ, ಬರೋದಿಲ್ಲ, ಹೋಗೋದಿಲ್ಲ. ಅದಕ್ಕೆ ಮಹಾತ್ಮರು ಏನಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಪರಮಾತ್ಮನನ್ನು ನಾವು ಬಹಳ ಪ್ರೀತಿಯಿಂದ ಅವನ್ನ ಕರೆದ್ರೆ, ಅವನು ಮಾಡಿದ್ರೆ ಪರಮಾತ್ಮ ನಮಗೇನಪ್ಪ ಅಂತ ಸಿಗುತ್ತಾನೆ. ಪರಮಾತ್ಮ ಏನಿಲ್ಲ, ಅದಕ್ಕೆ ಅವನ ಕೆಲಸನೇ ಅದೇ ಅದ. ನಿಮ್ಮ ಕೆಲಸ ಭಾಳ ಅದಾವಲ್ರಿ, ಪೂಜೆ ಒಂದೇ ಅದ ನಿಮ್ಮ ಕೆಲಸ. ಪರಮಾತ್ಮ ಕೆಲಸ ಏನು? ನಂಬಿ ಕರೆದರೆ ಹೋಗಿ, ಅದು ಒಂದೇ ಕೆಲಸ. ಅವನಿಗೆ ಕರೆದ್ರೆ ಓಡಿ ಹೋಗೋದು, ಮತ್ತೊಂದು ಕೆಲಸನೇ ಇಲ್ಲ ಅವನಿಗೆ. ಎಲ್ಲಿ ಭಕ್ತರು ಅವನನ್ನು ಕರೀತಾರ ಅಲ್ಲಿ ಹೋಗೋದೇ ಮತ್ತೊಂದು ಕೆಲಸ ಇಲ್ಲ ಅವನಿಗೆ. ನಮ್ಗೆ ಬಹಳ ಕೆಲಸ ಅದಾವ.
5 ನಿಮಿಷ ಕರಿತೇವೆ, 50 ನಿಮಿಷ ದಂಧ ಬೇರೆ ಮಾಡ್ತೇವೆ. ನಮ್ಗೆ ಒಂದೇ ಅದ ಪೂಜೆ, ಒಂದೇ ಅದ. ನಮ್ಮ ಸಂಸಾರ ಅದ, ಮನೆ ಅದ, ನೌಕರಿ ಅದ, ಫಲ ಅದ, ವ್ಯಾಪಾರ ಅದ, ಇಷ್ಟು ಕೆಲಸ ಅದ. ನಮ್ಗೆ ಪರಮಾತ್ಮ ಏನು ಕೆಲಸ ಇಲ್ಲ. ಕರೆದವ್ರ ಮನೆಗೆ ಓಡಿ ಹೋಗೋದು ಒಂದೇ ಕೆಲಸ ಅದ ಅವನಿಗೆ. ಇಷ್ಟೇ ಕರಿಬೇಕು ಪಕ್ಕ ಮನಸ್ಸಿನಿಂದ. ಪಕ್ಕ ಮನಸ್ಸಿನಿಂದ ಕರೆದೇವೆ ಅಂತ ಕೇಳಿದರೆ ಬರ್ತದೆ. ಅದಕ್ಕೆ ಎಲ್ಲ ಸಾಧನೆಗಳಿಂದ ಸರಳ ಸಾಧನೆ ಏನು ಹೇಳಿದರು ಅಂದರೆ ಪರಮಾತ್ಮನ ಜಪ, ಪರಮಾತ್ಮನ ಸ್ಮರಣೆ, ಇವು ಭಾಳ ಮುಖ್ಯ. ಎಲ್ಲರೂ ಶರೀರದಿಂದ ಪರಮಾತ್ಮನ ಸೇವೆ ಮಾಡೋಕ್ಕೆ ಆಗೋದಿಲ್ಲ. ಶರೀರ ಅನುಕೂಲ ಇರುವುದಿಲ್ಲ. ಎಲ್ಲರೂ ಪೂಜೆ ಮಾಡ್ತೀನಿ, ಎಲ್ಲರೂ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡ್ತೀನಿ, ಎಲ್ಲರೂ ಉಪವಾಸ ಇರ್ತೀನಿ, ಆಗೋದಿಲ್ಲ. ಯಾಕೆ? ಪ್ರಕೃತಿ ಸಾಥ್ ಕೊಡಂಗಿಲ್ಲ ನಿಮಗೆ ಎಲ್ಲರಿಗೆ. ಅದು ರೂಢಿ ನಾವು ಮಾಡ್ಕೊಂಡಿಲ್ಲ, ಅದು ರೂಢಿ ಮಾಡಿಲ್ಲ ನಾವು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, 4 ಗಂಟೆಗೆ ಫಳಾರ, 10 ಮಣಿಗೆ ಊಟ, 4 ಸಲ ಉಣ್ಣೋರು ಒಪ್ಪತ್ತ ಮಾಡುವುದೇ ಭಾಳ ಹೈರಾಣ ಇರ್ತದೆ. ಒಪ್ಪತ್ತ आम्ही राहिलो एकादशी, दुसऱ्या दिवशी खाल्लो 12 द्वाशी. ಇವತ್ತು ಏಕಾದಶಿ ಚಂತನ ಅದೇ, ಇವತ್ತು ಉಪಾಸಿದ್ದೇವ್ರಿ, ಇವತ್ತು ಉಪಾಸಿದ್ದೇವ್ರಿ, ದೇವ್ರಿಲ್ಲ ಉಪಾಸಿದ್ದೇವ್ರಿ. ಇವತ್ತು ನಾಳೆ ಮುಂಜಾನೆ ಏನು ಮಾಡ್ಬೇಕ್ರಿ, ಹೊತ್ತು ಉಪವಾಸ ಅದ, ಏನು ಫಳಾರ ಮಾಡಲಿ, ಛೇ ದೇವ್ರು ಹೋದ. 10 ಮಣಿಗೆ ಏನು ಮಾಡಬೇಕು, 10 ಮಣಿಗೆ ಏನು ತಿನ್ಬೇಕು, 10 ಮಣಿಗೆ ಏನು ಮಾಡಬೇಕು, ದೇವರೇ ಕಳೋದು. ನಾವು ಉಪವಾಸ ಅರ್ಥ ಏನು? ದೇವ್ರ ಹಂತ್ಯಕ್ಕೆ ಇರೋದು. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಚಂತನ ದೇವ್ರ ಹಂತಕ್ಕೆ ಇರ್ಬೇಕ್ರಿ. ಕಣ್ಣಿಲೆ, ಕಿವಿಲೆ, ಮೂಗಿಲೆ, ಗಾಯಿಲೆ, ಬಾಯಿಲೆ ಎಲ್ಲ ಅವನ ಹಂತಕ್ಕೆ ಇರೋದು. ನಾವು ಇರಂಗಿಲ್ಲಲ್ಲ. ಒಂದು ಅರ್ಧ ತಾಸು ದೇವ್ರ ಮುಂದೆ ಶರೀರದಿಂದ ಇರ್ತೇವೆ. ಮನುಷ್ಯ ಎಲ್ಲೆಲ್ಲಿ ಇರ್ತದೋ? ಹಾಲು ತಂದು ಕೊಟ್ಟಾನೆ ಇಲ್ಲೋ ನೋಡ್ರಿ, ಹೆಂಗೆ ಮನುಷ್ಯ ಹೊರಗೆ ಇರ್ತದೆ. ಅದು ಅಲ್ಲ, ಅದು ಪೂಜೆ ಅಲ್ಲದು. ಶರೀರ, ಮನಸ್ಸು, ನಿಮ್ಮ ಬಾಯಿ 3 ಇರ್ಬೇಕು ಒತ್ತಟ್ಟಿಗೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಉಪವಾಸ ಅಂತಾರೆ. ಅವತ್ತು ಕೆಲಸ ದೇವ್ರದೇ, ಮಾತದು ದೇವ್ರದೇ. ಓಕೆ, ಮತ್ತೇನಪ್ಪ ಅಂದ್ರೆ ಆ ಮನಸ್ಸು ಚಿಂತಿಸೋದು ದೇವ್ರದೇ, ಅದರದ್ದೇ ಕೆಲಸ ಮಾಡೋದು. ಅದಕ್ಕೆ ಉಪವಾಸ ಅಂತಾರೆ. ಬರೇ ಊಟ ಬಿಟ್ಟು ಕೇಂದ್ರ ಸುಮ್ಮನೆ ಊಟ ಮಾಡಿದ್ರೆ 2 ರೊಟ್ಟಿ ಇರ್ತಾವೆ. ಉಪವಾಸ ದಿವಸ ಫಳಾರ ತರಕ್ಕೆ ಹೋದ್ರೆ ಅದು 50 ರೂಪಾಯಿ ಬೇಕು. ಅದಕ್ಕೆ ಅದು ತಂದೆ ಇತ್ತಿಂದೆ ಹೊಟ್ಟೆ ಕೆಡಿಸ್ಕೊಳ್ಳೋದು ಅದೇ ಕೆಲಸ. ಶಾಸ್ತ್ರ ಹೇಳ್ತದೆ. ಅದಕ್ಕೆ ಭಾಳ ಚಂದದ. ಪರಮಾತ್ಮ ಶರೀರ ಹಂಗೆ ಇಡ್ರಿ, ವಾಣಿನೂ ಹಂಗೆ ಮಾಡಿ. ಇದು ಬಹಳ ಕಾಮಧೇನು ಅಂತಾರೆ. ಇದಕ್ಕೆ ಬಾಯಿಗೆ ಕಾಮಧೇನು ಅಂತ ಅದಕ್ಕಂತಾರೆ. ಏನು ಬೇಡದ್ದು ಕೊಡೋದಕ್ಕೆ ಕಾಮಧೇನು ಅಂತಾರೆ. ಏನು ಬೇಡದು ಕೊಡೋದು. ಅದು ಮಹಾತ್ಮರ ಹಂತಕ್ಕಿದ್ದು ಅಂತ ವಸಿಷ್ಠ ಮಹರ್ಷಿಗಳ ಹಂತ ಕಾಮಧೇನು ಇತ್ತಂತ. ಕಾಮಧೇನು ಏನು ಬೇಕಾದರೂ ಕೊಡೋದು. ನೀವೇನು ಬೇಡ್ತೀರಿ ಬೇಡ್ರಿ, ಗರ್ಮ ಗರಂ ಲಡ್ಡು ಬೇಡ್ರಿ, ಏನಪ್ಪ ಅಂತ ಕೇಳ ಹೋಳಿಗೆ ಬೇಡ್ರಿ, ಹುಗ್ಗಿ ಏನು ಬೇಡದು ಕಾಮಧೇನು. ಅದ್ರ ಮುಂದೆ ಬೇಡೋದು ಅಷ್ಟೇ ತಡ ಕಾಮಧೇನು. ಅದಕ್ಕೆ ಈ ಬಾಯಿನೂ ಕಾಮಧೇನು ಅದ ರೀ. ಇದ್ರ ಸರಿಯಾಗಿ ಉಪಯೋಗ ಮಾಡಿಲ್ಲ ನಾವು. ಇದು ಎಲ್ಲರೂ ಕೊಡ್ತದೆ. ಕೀರ್ತಿ ಕೊಡ್ತದೆ, ಐಶ್ವರ್ಯ ಕೊಡ್ತದೆ, ದುಡ್ಡು ಕೊಡ್ತದೆ, ನರಕ ಕೊಡ್ತದೆ, ಸ್ವರ್ಗ ಕೊಡ್ತದೆ. ನಿಮ್ಗೆ ಇನ್ನೇನು ಬೇಕು? ಕಾಮಧೇನು ಅಂತ ಇನ್ನೇನು ಬೇಕ್ರಿ? ಇದ್ರ ಉಪಯೋಗ ನಾವು ಸರಿ ಮಾಡಿಲ್ಲ. ಇದು ನಮಗೆ ನರಕನೇ ಕೊಟ್ಟದ, ಪಾಪನೇ ಕೊಟ್ಟದ, ದುಃಖನೇ ಕೊಟ್ಟದ. ಪರಂತು ಇದರ ಉಪಯೋಗ ನಾವು ಸರಿ ಮಾಡ್ಕೊಂಡಿಲ್ಲ. ಅದಕ್ಕೆ ಒಬ್ರು ಹೇಳು, ಕಾಮಂ ದುಗ್ಧೇ ವಿಪ್ರಕೃತ ಅಲಕ್ಷ್ಮೇ ಕೀರ್ತಿಂ ಸೂತೆ ದುರ್ಹದೋ ನಿಷ್ಪ್ರಲಯಾತಿ ಶುದ್ಧಾಂ ಶಾತಂ ಮಾತರಂ ಮಂಗಲಾನಂ ಧೇನುಂ ಧೀರ ಸುಮೃತ ವಾಚಮಾವು. ವಾಣಿ ಹೆಂಗದ ಅಂತ ಕೇಳಿದ್ರೆ, ಕಾಮಂ ದುಗ್ಧೆ, ನೀವು ಏನು ಬೇಡ್ತೀರಿ ಅದು ಸಿಗ್ತದೆ ನೋಡಿ ಈ ಬಾಯ. ಅಂದರೆ ಯಾರು, ನಿಮಗೊಂದು ಮಾತು ಹೇಳ್ತೀನಿ, ಯಾರು 11 ವರ್ಷ ಎಂದೂ ಮರೆತೂ ಸುಳ್ಳು ಹೇಳಿಲ್ಲ, ನಿಂದ ಮಾಡಿಲ್ಲ,
ಯಾರಿಗೇನು ಮನಸ್ಸಿಗೆ ನೋವು ಮಾಡಿಲ್ಲ. 11 ವರ್ಷ ಸತ್ಯನೇ ಮಾತಾಡಿದ್ರೆ 12ನೇ ವರ್ಷಕ್ಕೆ ಅವ್ರು ಅಂದಂಗೆ ಆಗ್ತದೆ. ಈ ಮಹಾತ್ಮರು ಅಂತಿರ್ತಾರಲ್ಲ, ಕಲ್ಯಾಣ ಅವ್ರ ಅಂತಕ್ಕೆ ಏನದ ಇದೆ, ಯಾರಿಗೂ ಮನಸ್ಸು ನೋಯಿಸಿಲ್ಲ ಅವರು, ಎಂದೂ ಸುಳ್ಳು ಆಡಿಲ್ಲ ಅವರು. ಎಂಥದ್ರಿ ಅದು ನಿಮಗೂ ಬರ್ತದೆ. 11 ವರ್ಷದಕ್ಕೆ ಸುಳ್ಳು ಆಡಬೇಡ್ರಿ, ಮಂದಿಗೇನಪ್ಪ ಮನಸ್ಸು ಮೂಯಬೇಡ್ರಿ, ಚಾಡಿ ಹೇಳಬೇಡ್ರಿ. ಇಂಥವ್ಯಾವು ಮಾಡದಿದ್ದರೆ ನೀವು ದಿನಾ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ 11ನೇ ವರ್ಷಕ್ಕೆ ನೀವು ಅಂದಂಗೆ ಆಗ್ತದ. ಮಹಾತ್ಮರು ಏನು ಮಾಡ್ತಿರೋರು ಇದೇ ಮಾಡ್ತೀರಿ, ಮತ್ತೇನು ಮಾಡ್ತೀರಿ? ಯಾರ ನಿಂದ ಇಲ್ಲ, ಬೈದಿಲ್ಲ, ಹೊಳ್ಳಿ ಅನ್ಲಿ, ಬೈದವರೆಲ್ಲ ಬಂಧುಗಳೆಂಬೆ, ಜರದವರೆಲ್ಲ ಜನ್ಮ ಹಿತೈಷಿಗಳೆಂಬೆ, ಬಸ್ ಸುಮ್ಮನಿರ್ತೀರೋ. ಅದಕ್ಕೆ ಸಿದ್ಧಿ ಅಂದರೆ ಮತ್ತೇನಿಲ್ಲದು. ವಾಕ್ಸಿದ್ಧಿ ಅಂದ್ರೆ ಏನು? ಇವು ಏನು ಆಡಬಾರ್ದು ಆ ಮಾತುಗಳನ್ನು ಆಡದೆ ಹೋದ್ರಿ ಅಂದ್ರೆ ನಿಮ್ಮ ಮಾತನಾಗ ಭರೋಸೆ ಬರ್ತದೆ ರೀ. ಯಾವ ಮನುಷ್ಯ ಎಂದು ಸುಳ್ಳು ಹೇಳಿದ ಅವ್ರು ಸುಳ್ಳು ಹೇಳಿದ್ರೆ ಖರೆ ಹೇಳ್ತಾರೆ ಅಂತೀರಿಲ್ಲ, ಅಂತೀರಲ್ಲ. ಅವ್ರ ಮಾತು ಸುಳ್ಳು ಹೇಳಂಗಿಲ್ಲ ರೀ, ಅವ್ರ ಮಾತು ಭರೋಸೆ ಮಾಡ್ತೀರಿಲ್ಲ. ಆಗ ಜಗತ್ತಿನೊಳಗೆ ನಿಮ್ಮ ಮಾತು ಯಾಕೆ ಸತ್ಯ ಆಗುವುದಿಲ್ಲ? ಮಹಾತ್ಮರ ಮಾತು ಯಾಕೆ ಸತ್ಯ ಅಂತ ಕೇಳಿದರೆ, ನಾವು ಆಶೆಯಿಂದ, ಆಮಿಷದಿಂದ, ದ್ವೇಷದಿಂದ ನಾವು ಸುಳ್ಳು ಆಡ್ತೇವೆ, ಏನಪ್ಪ ಅಂತಕ್ಕೆ ನಿಂದ ಮಾಡ್ತೇವೆ, ಚಾಡಿ ಹೇಳ್ತೇವೆ. ಅದಕ್ಕೆ ನಮ್ಮ ಮಾತು ಎಷ್ಟು ಶಾಣೆ ಇದ್ದರು, ಎಷ್ಟು ಓದಿದರು, ಎಂಥ ಶ್ರೀಮಂತಿದ್ರು, ಆ ಮಾತ ಸಿದ್ಧಿ ಆಗೋದಿಲ್ಲ, ಯಾರು ಕೂಡ ಒಪ್ಪಂಗಿಲ್ಲ. ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡ್ತಾವೆ. ಸುಳ್ಳು ಆಡಬಾರ್ದು ಮನುಷ್ಯ. ಸಿದ್ಧಾರ್ಥ ಸತ್ತನಿಗೆ ಹೇಳಪ್ಪ ಎದ್ದವ, ಸಾಯಿ ಅಂದ್ರೆ ಸತ್ತರು. ಎಂಥ ಮಾತು ರೀ, ಎಂಥ ಮಾತು. ಬೆಳಗಾವಿ ಜಿಲ್ಲೆಗೆ ಅವ್ರು ಮಹಾತ್ಮರದಾರ, ಯಾರೋ ಅವನಿಗೆ ಹೊಡ್ಯಕ್ಕೆ ಬಂದರು ಬಂದೂಕ್ ತೊಗೊಂಡು, ನನಗೇನು ಹೊಡಿತಲೆ ಮಗನ, ನಾಳೆಗೆ ನನ್ನ ಬಂದೂಕ್ ನೋಡಿ ಹೆಂಗೆ ಬೀಳ್ತದ ಅಂದರು. ಮರುದಿವ್ಸ ಹೊಲಕ್ಕೆ ನಡೆದಿದ್ದ ಬರೋಬ್ಬರಿ ಸಾಯಂಕಾಲ 4 ಗಂಟೆಗೆ ಸಿಡಿಲು ಬಡಿದು ಸತ್ತ, ಅಲ್ಲೇ ಸತ್ತವ. ಮಹಾತ್ಮರು ಮಾತ್ರ ಸತ್ಯ. ಯಾಕೆ? ಅವರು ವಂಚನೆ ಮಾಡಂಗಿಲ್ಲ, ಮಂದಿಗೆ ಮೋಸ ಮಾಡ್ಬೇಕಂತ ಲಾಭಕ್ಕಾಗಿ ಯಾರಿಗಾರು ಸುಳ್ಳು ಹೇಳಂಗಿಲ್ಲ. ಹಾಗೆ ಮನುಷ್ಯ ಇದ್ರೆ ಏನು, ಅವ್ರ ಬಾಯಿ ನಮ್ಮ ಬಾಯಿ ಬೇರೆ ಅದಾವ, ಅವ್ರ ಕೈ ನಮ್ಮ ಕೈ ಬೇರೆ ಅದಾವ, ಅವ್ರ ಕಾಲ ನಮ್ಮ ಕಾಲ ಬೇರೆ ಅದಾವ, ಎಲ್ಲನೂ ಒಂದೇ ಅದಾವ್ರಿ. ಅವ್ರ ಕೈ ಇಟ್ಟರೆ ಚಲೋ ಹಾಕದ, ನಮ್ಮ ಕೈ ಇಟ್ಟರೆ ಯಾಕಾಗಿಲ್ಲ. ಅವ್ರ ಕಾಲು ಬಂದ್ರೆ ನಮ್ಮ ಮನೆ ಬಿದ್ದರೆ ಚಲೋ ಹಾಕದ, ನಮ್ಮ ಕಾಲ ಚಂತಾನ ಓಡಾಡ್ತಾವೆ, ಯಾಕೆ ಹಂಗಿಲ್ಲ? ಯಾಕೆ? ನಮ್ಮ ಕಾಲ ಚಲೋ ಕೆಲಸ ಮಾಡಿಲ್ಲ, ನಮ್ಮ ಬಾಯಿ ಚಲೋ ಕೆಲಸ ಮಾಡಿಲ್ಲ, ನಮ್ಮ ಕೈ ಚಲೋ ಕೆಲಸ ಮಾಡಿಲ್ಲ. ಏನು ಮಾಡೋದು ಸ್ವಾರ್ಥಕ್ಕೆ, ಮಂದಿಗೆ ತ್ರಾಸು ಕೊಡೋಕ್ಕೆ ಮಾಡೇವೆ ವಿನಃ ಅದು ಚಲೋ ಮಾಡಿಲ್ಲ. ಅದಕ್ಕೆ ಅಂತಾರೆ ಅವರು ಮಹಾತ್ಮರು, ಯಾರು 11 ವರ್ಷ ಮಾಡ್ತಾರೆ ಅವ್ರು ಏನಪ್ಪ ಅಂದ್ರೆ ಅಂಥ ಮನುಷ್ಯಂದು ಅವ್ರು ಏನು ಬೇಡದ್ದು ಆಗ್ತದೆ, ಏನು ಬೇಡದ್ದು ಆಗ್ತದೆ. ಮತ್ತೇನಾಗ್ತದೆ? ಅವರ ಮನೆಯನ್ನು ದಾರಿದ್ರ್ಯ ಹೋಗ್ತದೆ. ಲಕ್ಷರಿ ದರಿದ್ರತನ ಅವ್ರ ಮನೆಯಾಗ ಇರಂಗಿಲ್ಲ. ಯಾರು 11 ವರ್ಷ ಕಂಪ್ಲೀಟ್ ಯಾರ ಮನಸ್ಸಿಗೆ ನೋವಾಗಲಾರ್ದಂಗೆ, ಏನಪ್ಪ ಅಂತ ಕೇಳಿದ್ರೆ ತ್ರಾಸ ಆಗಲಾರ್ದಂಗೆ, ಸುಳ್ಳು ಹೇಳಲಾರ್ದೆ, ಮತ್ಸರ ಮಾಡಲಾರ್ದೆ, ಸತ್ಯವನ್ನೇ ಮಾತನಾಡಿದರೆ ಅಂಥವ್ರ ಮನೆಗೆ ದರಿದ್ರ ಬರುವುದಿಲ್ಲ. ಅದ ಭಾಗವತ ಕೇಳ್ತೀರಿ ನೀವು. ಸಾಮಾನ್ಯ ಪರಮಾತ್ಮನ ಗೆಳೆ ಇದ್ದರು ಅವರು. ಆ ಸುಧಾಮನ ಏನಿತ್ತು ಅವನಂತಕ್ಕೆ, ಏನು ಬರೀ ಝೋಪಡ್ಯಾಗಿರ್ತಿದ್ರು, ಝೋಪಡೆ ಏನಿಲ್ಲ. ಅವ್ರ ಹೆಣ್ತಿನ ಅಂತಕ್ಕೇನೆ. ಅಂಥ ಹೆಣ್ತಿ ಸಿಗೋರು ಭಾಳ ಕಠಿಣ ರೀ. ಗಂಡನ ಅನುಕೂಲ ಇರೋರು. ಅದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪಂದ ಶಿವನಿಗೆ. ಗಂಡ ನಿರಾಶೆ ಇದ್ರೆ ಹೆಣ್ತಿನ ಹಂಗಿದ್ರೆ ಭಾಳ ಚಲೋ. ಗಂಡ ಆಶಾ, ಹೆಣ್ತಿ ನಿರಾಶ, ಗಂಡ ನಿರಾಶ, ಹೆಣ್ತಿ ಆಶೆ ಇತ್ತು ಅಂದ್ರೆ ಮನೆಗೆ ಶಾಂತಿ ಇರುವುದಿಲ್ಲ.
ಹೆಂಡತಿ ಇರೋದಿಲ್ಲ, ಹೆಂಡತಿ ಇರೋದಿಲ್ಲ. ಅವ್ರ ಮನೆಯಾಗ ತಾನೇ ಬರ್ತಾವೆ, ಎಲ್ಲನೂ ಕೂಡ ಬರ್ತಾವೆ. ಶಾಸ್ತ್ರ ಹೇಳ್ತದೆ. ಅದಕ್ಕೇನೆ ಸತಿಪತಿ ಒಂದಾಗಿದ್ದು ಸಂಸಾರ ಮಾಡಿದ್ರೆ ನಿರಾಶೆ ಇತ್ತು ಅಂತ ಕೇಳಿದರೆ ಅಲ್ಲಿ ಏನಾಗ್ತದಂದ್ರೆ ಅವ್ರ ಮನೆಯಾಗ ದರಿದ್ರತನೇ ಇರಂಗಿಲ್ಲ. ಯಾಕೆ? ಅವ್ರಿಗೆ ಬೇಕನ್ನೋದೇ ಇರೋದಿಲ್ಲ, ಬೇಕನ್ನೋದೇ ಇರೋದಿಲ್ಲ. ಇದಕ್ಕೆ ಮಾರೆಯಿಂದ ಕೇಳ್ತೀರಿ, ನೀವು ಕೇಳ್ತೀರಿ. ಮಂದಿ ಮನೆಗೆ ಅಂಗಡಿ ಮುಂದೆ ಚೆಲ್ಲದ ಅಕ್ಕಿ ಆರಿಸ್ಕೊಂಡು ಬಂದು ಊಟ ಮಾಡ್ತಿದ್ದಾರೆ. ಅವ್ರ ಮನೆಗೆ ಏನು ಇರಲಿಲ್ಲ, ಅಕ್ಕಿ ಆರಿಸ್ಕೊಂಡು ಬಂದು. ಏನಿತ್ತು ಅವ್ರ ಮನೆಯಾಗ? ಏನಿಲ್ಲ. ಅವ್ರ ಮನೆಯಾಗ ನೋಡೋಕೆ ದೊಡ್ಡ ಬಗೋಣಿ ಇಲ್ಲ, ಪಾತ್ರೆ ಇಲ್ಲ, ಏನು. ಪರಂತು ಈಶಕ್ಕೆ ಆಸೆ ನಿಮಗೇಕೆ ಅಂತ ಕೇಳ್ತಾರೆ. ಹೆಣತಿ ಕೇಳ್ತಾಳೆ, ಅಷ್ಟು ಇವನಕ್ಕಿಂತ ಆಕಿ ನಿರಾಶೆ ಇಲ್ಲ. ಬಸವಾದಿ ಪ್ರಮುಖರಿಗೆ ಊಟಕ್ಕೆ ಕೇಳೀನಿ, ಅದಕ್ಕೆ ಒಂದು 4 ಅಕ್ಕಿ ಕಾಳು ಹೆಚ್ಚಿಗೆ ತೊಗೊಂಬಂದೀನಿ, ಆರಿಸ್ಕೊಂಡು. ಈಶಕ್ಕೆ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ. ಇಟ್ಟರದಾಗೆ ಅಡಿಗೆ ಮಾಡ್ತಾಳೆ. ಎಲ್ಲ ಸಮಸ್ತ ಬಸವಾದಿ ಪ್ರಮುಖರು ಊಟ ಮಾಡಿದ್ರೆ ಪಾತ್ರೆ ಖಾಲಿ ಆಗಿಲ್ಲ, ಹಂಗೆ ಅದ ಇಷ್ಟೇ ಪಾತ್ರೆಗೆ. ಸತ್ಯವಂತರು ಮಾಡಿದ್ದು ಎಂದೂ ಮುಗಿಯೋದಿಲ್ಲ. ಸಿದ್ಧಾರ್ಥ ಚರಿತ್ರೆ ಕೇಳ್ತಿರಲಿಲ್ಲ, ಮುದುಕಿದ್ದು ಒಬ್ಬರಿಗೆ ಬಾ ಅಂದ್ರೆ 10 ಮಂದಿ ಹೋದ್ರಿ. ಸಿದ್ಧಾರ್ಥ ಮುದುಕಿ, ಯಪ್ಪ ನೀವು ಒಬ್ಬನೇ ಬಾ ಊಟಕ್ಕಂದ್ರು. ಆಯಿತು ಅಂದರು. ಮುಂಜಾನೆ 10 ಗಂಟೆಗೆ ಸಿದ್ಧಾರ್ಥ ನಡೆದ್ರು. ಮತ್ತು ನಮ್ಮಂತ 4 ಮಂದಿ ಬೆನ್ನು ಇರ್ತಾರಲ್ಲ, ಶಿವಾಯ ನಮ, ಓಂ ನಮ ಶಿವಾಯ ಚೇರಕತ್ರು, ಏನೋ ನಡೆದಪ್ಪ. ಮತ್ತು ಅವ್ರ 10 ಮಂದಿ 20 ಮಂದಿ ಆದರು. ಮುದುಕಿ ಬಂದು ಕೆಟ್ಟು ಕೊಳ್ಳ್ಯಾಗ ಮಾಜಾಳ ಬಾನ, ಬಡವಿ ಹೆಣ್ಮಗಳು ಜೋಪಡಿ ಮಾಜಾಳ. ಇದು ಒಂದು 50-60 ಮಂದಿ ಸಪ್ಪಳು ಕೇಳಿ ಮುದುಕಿ ಗಾಬರಿ ಆಯಿತು. ನಾವು ಒಬ್ಬನೇ ಬಾ ಅಂದಿನಿ, ಇಷ್ಟು ಮಂದಿ ಕರ್ಕೊಂಡು ಹೊಂಟಾನ, ಇದೇನಪ್ಪ ಅಂತ ಮುದುಕಿ ಸಿಟ್ಟು ಬಂದು ಏನಪ್ಪ ಅಂತಂದ್ರೆ ಬಾಗಿಲು ಮುಂದೆ ಹೋಗಿ ಹೊರಗೆ ಕೂತ್ಬೇಕು. ಹೋದ್ರೆ ಸಿದ್ಧಾರ್ಥ ಶಿವಾಯ ನಮ ಓಂ. ಆಕೆ ಅಂದರೆ ನಿನಗೆ ಒಬ್ಬನಿಗೆ ಬಂದಿಟ್ಟು ಕರ್ಕೊಂಬಂದೆ, ನಿನಗೆ ಬುದ್ಧಿ ಐತಿದಿಲ್ಲ ಅಂತ ಅಂದ್ಲಾಕೆ ಮುದುಕಿ. ಏನು ಚಿಂತೆ ಬಿಡವ, ಅಲ್ಲಿ ಅದು ಒಳಗಡೆ ಹೋಗಿ ತಿನ್ನು ಏನು ಮಾಡು ಅಂತ ತಗೊಂಡು ಹೊರಗೆ ಶಟ್ಕೊಂಡು ಕುಂತೀರಿ. ಮುದುಕಿ ಅದು ಕರೆದಾಳ ಊಟಕ್ಕೆ. ಸಿದ್ಧಾರ್ಥ ಜೊತೆಗೆ 50-60 ಮಂದಿಗೆ ಸಿದ್ಧಾರ್ಥ ಎಲ್ಲರೂ ಕೊಂಡ್ರಿ. ಅವ್ವ ಅಡುಗೆ ಮಾಡ್ಯಾಳ, ಎಲ್ಲರೂ ಕೊಂಡ್ರಿ ಉಣಕ್ಕೆ. ಎಲ್ಲರೂ ಎಲ್ಲಿ ತೊಗೊಂಡು ಕುಂತರು. ಬಾನ ಸಿದ್ಧಾರ್ಥ ಅಪ್ಪ ಪರಶುಹಸ್ತ ಪರಮಾತ್ಮ ಎಲ್ಲರಿಗೆ ಎಲ್ಲರ ತಾಟಾಗ ಅದ್ರಾಗ ಅಂದಾಗ ಇಟ್ಟು ಎಲ್ಲ ಹಾಕಿ ನೋಡ್ರಿ. ಎಲ್ಲರೂ ಓಂ ನಮಃ ಶಿವ ಅಂತ ಊಟ ಮಾಡ್ರಿ, ಓಂ ನಮಃ ಶಿವ ಅಂತ ಊಟ ಮಾಡೋದು. ಎಲ್ಲರ ಹೊಟ್ಟೆ ಪುರು ಫುಗ್ಗಂಗೆ ಉಬ್ಬುದುವೆ. ಯವ್ವ ಎಲ್ಲರೂ ಉಂಡ್ರು. ಆಯ್ತು, ನೀ ಚಿಂತೆ ಮಾಡಬೇಡ, ಹೋಗಿ ಒಳಗೆ ಹೋದ್ರೆ ಆ ಕುಳ್ಳ್ಯಾಂದು ಎಷ್ಟು ಬಾನ್ ಇತ್ತು ಅಷ್ಟು ಬಾನ್ ಹಂಗೆ ಇತ್ತು. ಅದು ಎಲ್ಲಿ ಹೋಗಿದ್ದಿಲ್ಲ, ಅದು ಹಂಗೆ ಇತ್ತು. ಕೃಪಾದೇವ ಮಹಾತ್ಮ ಕೃಪಾದೇವ. ಇದು ಹಂಗಲ್ಲ, ದ್ರೌಪದಿಗೆ ಅದೇ ಪ್ರಸಂಗ ಆಗಿತ್ತಲ್ಲ, ದ್ರೌಪದಿಗೆ ಅದೇ ಪ್ರಸಂಗ. ದುರ್ವಾಸ ಮಶಿಗಳು ಅವ್ರು ಅಕ್ಷಯ ಪಾತ್ರೆ ಕೊಟ್ಟಿದ್ರಕ್ಕೆ. ಈ ಪರಮಾತ್ಮ ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆ ಕೊಟ್ಟಿದ್ರು. ಹೇಳಿದ್ರು, ದ್ರೌಪದಿ ಪತಿವ್ರತ, ನೀ ಮುಂಜಾನೆ ಹಿಡ್ಕೊಂಡು ಸಾಯಂಕಾಲ ತಕ ನೀ ಏನು ಬೇಡದ್ದು ಕೊಡ್ತದ ಪಾತ್ರೆ. ಹೆಂಗದ್ರಿ? ಸೂರ್ಯ ಕೊಟ್ಟಿದ್ದಕ್ಕೆ ಅಕ್ಷಯ ಪಾತ್ರೆ, ಅನ್ನಪೂರ್ಣ ಪಾತ್ರೆ. ಆಕೆ ಏನಂತ ಗರ್ಮ ಹೊರಗೆ ಬರ್ತಿತ್ತು. ಎಷ್ಟು ಮಂದಿ ಯಾಕಾಗಲ್ಲ ಬರ್ತಿತ್ತು. ಲಡ್ಡುನೇ ಬರ್ತಿದ್ದು. ಈ ಸುದ್ದಿ ಕೇಳಿ ದುಷ್ಟ ದುರ್ಯೋಧನ ಏನು ಮಾಡ್ದ ಅಂತ ಕೇಳಿದ್ರೆ
ಹೆಂಗಾರ ಮಾಡಿ ಅವ್ರಿಗೆ ಶಾಪ್ ಕೊಡಿಸ್ಬೇಕು ತಿಳ್ಕೊಂಡು ಮಧ್ಯಾಹ್ನ 12 ತಕ್ಕನೇ ಅದು ಬರ್ತಿತ್ತು. 12 ಆದ್ಮೇಲೆ ಅಡಿಗೆ ಬರ್ತಿತ್ತಿಲ್ಲ. ದುರ್ಯೋಧನ ಶಾಪ್ ಕೊಡಿಸ್ಬೇಕಂತ ದುರ್ವಾಸ ಮಹರ್ಷಿಗಳಿಗೆ 4 ತಿಂಗಳ ತಮ್ಮ ಮನೆಯಾಗ ಇಟ್ಕೊಂಡು ಅಲ್ಲಿಂದ ಏನಪ್ಪ ಹಸ್ತಿನಾಪುರದಿಂದ ಅಡವ್ಯಾಗ ನಮ್ಮ ಅಣ್ಣದಾರ್ರಿ ಧರ್ಮರಾಯ ನಮ್ಗಿಂತ ಭಾರಿ ಊಟ ಮಾಡಿಸ್ತಾರೆ, ನೀವು ಏನಪ್ಪ ಅಂತ ಕೇಳಿದ್ರೆ ಹೋರಿ ಅಂತ ತಡ ಮಾಡಿ 12ರ ಮೇಲೆ ಹೋರಿ ಅಂತ ಹೇಳಿದ. ಯಾಕೆ ಅದು ಬಂದಾಗಿರ್ತದೆ ಅಡುಗೆ ಮಾಡೋದು ಸಿಗೋದು, ಹೋರಿ ಅಂತ ಕಳಿಸಿದ್ರು. ಎಲ್ಲನೂ ಮುಗಿದಿತ್ತು, ಸ್ವಚ್ಛ ಆಗಿತ್ತು, ಅಕ್ಷಯ ಪಾತ್ರೆ ಖಾಲಿಯಾಗಿತ್ತು. ಇವರು ಮಧ್ಯಾಹ್ನದಾಗ ಹೋದರು. 12 ಮೇಲೆ ಬರಂಗಿಲ್ಲದು ಅನ್ನ ಏನು. ಇವರು ಹೋಗ್ಯಾರ 106 ಮಂದಿ. ದ್ರೌಪದಿ ಭಾಳ ಸಮಸ್ಯೆ ಬಂತು. ಧರ್ಮರಾಯ ಹೆಂಗೆ ಮಾಡ್ಬೇಕು ಅಂತ ವಿಚಾರ ಮಾಡಕತ್ತರು. ಧರ್ಮ ಹೇಳ್ದ, ಸ್ನಾನ ಮಾಡಿ ಬರ್ರಿಯಪ್ಪ, ಬಂದು ಹೋದಾಗ ಊಟ ತಯಾರಾಕತ್ತಿಕೊಂಡು ಸ್ನಾನ ಮಾಡಕ್ಕೆ ಕಳಿಸೋರು. ಇಲ್ಲೇನು ಇಲ್ಲ ಖರೆ. ದ್ರೌಪದಿ ಸ್ನಾನ ಮಾಡಕ್ಕೆ ಕಳಿಸೋದ್ರಿ, ಬಂದ್ರಿ ಅಂದ್ರೆ ಏನು ಕೊಡ್ತೀರಿ ಅಂದರು. ದ್ರೌಪದಿ ಅಂತ, ಯಾರು ಈ ಪಾತ್ರೆ ಕೊಟ್ಟಾರ ಅವರಿಗೆ ಕೇಳೋನು ಅಂತ ತಿಳ್ಕೊಂಡು ಕೂತು ಪರಮಾತ್ಮನ ಪ್ರಾರ್ಥನೆ ಮಾಡಿದ್ದೆ. ಕೃಷ್ಣ ಪ್ರಾರ್ಥನೆ ಮಾಡಿ ಕೃಷ್ಣ ಬಂದು ಯಾಕೆ ಕರೆದಿ ದ್ರೌಪದಿ, ಏನು ಕೆಲಸ ಇತ್ತು? ದೊಡ್ಡ ಕೆಲಸದ ಮಾರಾಯ, ಅದಕ್ಕೆ ಕರೆದೀನಿ ಅಂದ್ರೆ. ಆಮೇಲೆ ಹೇಳಕತ್ತೆ, ಮೊದಲು ಏನು ಹಸುವಿಗೆ ತಿನ್ನ ಕೊಡು ಅಂದ ಅವ. ಅದ್ರ ಸಲುವಾಗಿ ಕರೆದೀನಿ ನೀನು. ಮನೆಯಾಗ ಏನಿಲ್ಲ, 100 ಮಂದಿ ಬಂದಾರ, ಅದಕ್ಕೆ ಕರೆದಿ. ಇಲ್ಲ ಏನಾರು ಇದ್ದರು ನೋಡು ಅಂತ ಹೇಳಿದ್ರೆ, ಏನು ಇಲ್ಲ ದೇವ್ರ ನೋಡಂದ್ರೆ ಅವಾಗ ನೋಡ್ತಾಳೆ. ಅದಕ್ಕೊಂದು ರಾಜಗಿರಿ ಪಲ್ಯ ತಪ್ಪಲು ಹತ್ತಿತ್ತು, ತೊಳೆದ್ರೆ ಹತ್ಕೊಳ್ತಾವೆ, ತುಪ್ಪನಾಗ ಅಡುಗೆ ಮಾಡಿದ್ರೆ ಹತ್ತಿರ್ತಾಳೆ. ಏನಿಲ್ಲ, ಏನದಾರ ನೋಡು ಅಂದ್ರೆ ನೋಡ್ತಾಳೆ. ಒಂದು ತಪ್ಪಲು ಸಿಗ್ತದೆ ಇಟ್ಟು, ಆ ತಪ್ಪಲು ತಾ ಹಿಂಗಂತ ನನ್ನ ಕೈ ಹಾಕು. ಅನೇನ ಶಾಖಪತ್ರೇನ ವಿಶ್ವಾತ್ಮ ತೃಪ್ಯಂತಾಂ. ಈ ಒಂದು ಎಲೆಯಿಂದ ಜಗತ್ತಿನ ಎಲ್ಲ ಜೀವರ ಹೊಟ್ಟೆ ತುಂಬಲಿ ಅಂತ ನನ್ನ ಕೈ ಕೊಡು. ದೇವ್ರ ಅದು ಬಾಯ ಹಾಕೊಂಡ ಬಂದ. ಏನಂದಿರು? ಈ ಒಂದು ತತ್ವದಿಂದ ಇಡೀ ಜಗತ್ತಿನ ಆತ್ಮ ಎಲ್ಲ ತೃಪ್ತ ಆಗಲಿ ಅಂತ ಕೊಡು ಅಂದ್ರೆ ತಗೊಂಡು ಬಂದ. ಕೃಷ್ಣ ಅಲ್ಲೇ ಕುಂತಿದ್ದ. ಭೀಮ ಅವ್ರು ಎಕಡೆ ಹೋಗ್ಯಾರು, ಕರ್ಕೊಂಬ ಜಲ್ದಿ. ಅಂದ ಕರ್ಕೊಂಬಂದು ಏನು ಬಾಯ ಮಣ್ಣು ಹಾಕ್ತೇನೆ, ಏನು ಅಡುಗೆ ಮನೇಲಿ ಏನು ಬೆಳೆದಿದ್ದು ಇಲ್ಲಿ ಹೋಗೋರು ಹೋಗಿ ನೀವು ಕರ್ಕೊಂಬ. ಈ ಕರ್ಕೊಂಬಂದು ಏನು ಮಾಡವ? ಅಡುಗೆ ಮನೆ ಎಲ್ಲ ಭವನ ಡಬ್ಬದವ. ಧರ್ಮ ಅಂತಾನೆ, ದೇವ್ರು ಹೇಳ್ತಾನೆ ಹೋಗಪ್ಪ ಅಂತ. ಕರ್ಯಾಕ ಆದರೂ ದೂರಿನ ಚೆರ್ಕತ್ತ ಋಷಿಗಳ ಮಹಾರಾಜರಂತ ಕರ್ಯಾಕತ್ತಾನ. ಋಷಿ ಎಲ್ಲ ನೋಡಿದ್ರು, ಬಂದು ಹೋಯಪ್ಪ ಇವ ಬಡಿಗೆ ಮನುಷ್ಯ ಆದ ಅಂತ ತಿಳ್ಕೊಂಡು ಹಳಿ ದಾಟ ಕಡೆ ಓಡಾಕತ್ತಿದ್ದು. ಬರ್ರಿ ಊಟಕ್ಕೆ ಅಂದರು. ಇದು ಅಡುಗೆ ಏನಿಲ್ಲ, ಊಟಕ್ಕೆ ಬರ್ರಿ ಅಂತ ಅವ ಅಂತಾನ. ಅವ್ರು ವಲ್ಲೋ ಮಾರಾಯ ಅಂತ ಅವ್ರು ಅಂತಾರೆ. ಯಾಕೆ ವಲ್ಲ? ಬರ್ರಿ ಕರೆಕತ್ತಾರ. ಅವಾಗ ಕೇಳ್ತಾನೆ ಒಂದು ಮಾತು. ಋಷಿ ಕೇಳ್ತಾನೆ, ಅಲ್ಲಿ ಕರ್ರನ ಮಾರಿ ಅವ ಬಂದಾನೇನು ಅಂದವ. ಕರ್ರನ ಮಾರಿ ಗೊತ್ತಾಗಿಲ್ಲ, ಕೃಷ್ಣ ಬಂದಾನೇನು? ಬಂದಾನ, ನಮಸ್ಕಾರ ಹೇಳಿ ನಾವು ಬರೋಂಗಿಲ್ಲ ಅಂದ. ಯಾಕೆ? ಇಲ್ಲಿ ಕುಂತಲೇ ನಾವು ಹೊಟ್ಟೆಲ್ಲ ಉಬ್ಬೇವು. ಅಲ್ಲಿ ಬಂದು ಏನು ಉಣೋನಪ್ಪ ನಾವು? ಅಲ್ಲೇನು ಉಣೋನು ನಾವು? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆ ವಾಣಿ ಒಳಗೆ ಎಷ್ಟು ಶಕ್ತಿ ಇತ್ತು ಅದು ನೋಡ್ರಿ. ವಿಶ್ವಾತ್ಮ ತೃಪ್ಯಂತ, ಆ ಬಾಯಿ ಒಳಗೆ ಶಕ್ತಿ ಬರ್ತದೆ. ನಮ್ಮ ಮಾತ ಯಾಕೆ ಆಗುವಲ್ಲು ಖರೆ ಆಗುವಲ್ಲದು ಅದಕ್ಕೆ ಅವ್ರು ಅಂದಂಗೆ ಆಗುತ್ತದೆ. ಮಹಾತ್ಮರು ಅಂದಂಗೆ ಆಗ್ತದೆ. ಭಾಗವತ ಕಥಾ ಬರ್ತದೆ. ಗಂಡು ಹೋಗಿ ಹೆಣ್ಣಾಕ ಹಂಗ್ರಿ, ಹೆಂಗೆ ಮಹಾತ್ಮರ ವಚನದಿಂದ ಅವರಾಯ್ತ ಗಂಡು ಹೋಗಿ ಹೆಣ್ಣಾಕ. ಇಡೀ ಶಕ್ತಿ ಮಾತಿನೊಳಗೆ ಇಷ್ಟು ಶಕ್ತಿ ಅದ.
ನೀವು ಆಡಿದ್ರಿ ಅಂದ್ರೆ ನಿಂದಿರ್ತದೆ ಹಂಗೆ. ನೋಡ್ರಿ ಇಲ್ಲಿ ಮಿಲ್ಟ್ರಿಯಾಗ ಸಾಹೇಬಮ್ಮ ಅಂದ ಅಂದ್ರೆ ಎರಡು ಶಕ್ತಿ ಅದವನಿಗೆ. ಅಟ್ ಅಂದ ಅಂದ್ರೆ ಜೀವ ಕೊಡ್ತಾವ, ಸೇನಾ ಜೀವ ಕೊಡ್ತದ, ಆ ಶಕ್ತಿ ಅದು. ನಾವು ಕಳ್ಕೊಂಡಿದ್ದೇವೆ. ಯಾಕೆ? ನಾವು ಆಡಿಲ್ಲ, ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂತ ಕೇಳಿದ್ರೆ, ಕಾಮಂ ದುಗ್ಧೆ ವಿಪ್ರಸ್ ಅಲಕ್ಷ್ಮಿ ಕೀರ್ತಿಂ ಸೂತೆ. ಯಾರು ಸತ್ಯವನ್ನು ಮಾತಾಡ್ತಾರೆ ಅವರು ಸೂರ್ಯ ಚಂದ್ರ ಇರು ತನಕನೂ ಇರ್ತಾರೆ. ಬಡಬಣ್ಣೆ ಹೇಳ್ತಿರಲ್ಲ, ಯಾರೇ ನಾ ಖರೆ ಹೇಳ್ತೀನೋ, ನಾ ಸುಳ್ಳು ಹೇಳಂಗ, ಸತ್ಯ ಹರಿಶ್ಚಂದ್ರ ಆಗಿದ್ದೇನೆ ಮಗನ ಅಂತ. ಅವ ಎಂತಾಗ ಹರಿಶ್ಚಂದ್ರ ಎಂತಾಗ 100 ವರ್ಷ, 200 ವರ್ಷ, 1000 ವರ್ಷ ಎಂದಾಗೇನ ಸತ್ಯ ಯುಗದಾಗ ಹರಿಶ್ಚಂದ್ರ ಎಂದಾಗೇನ ಇರ್ತಕ್ಕದಲ್ರಿ. ಕೀರ್ತಿಂ ಸೂತೆ. ಯಾರು ಆ ಸತ್ಯ ಮಾತಾಡಿದ್ರಿ ಎಂದು ಸುಳ್ಳು ನಿಮ್ಮ ಬಾಯಿಗೆ ಬರಲಿ ಅಂದ್ರೆ ಸೂರ್ಯ ಚಂದ್ರ ಇರು ತನಕ ನಿಮ್ಮ ಹೆಸರು ಇರ್ತದ. ಹೆಂಗ ಸತ್ಯ ಹರಿಶ್ಚಂದ್ರನ್ ಇದ್ದಂಗ. ಸತ್ಯ ಯಾರು ಕೇಳಿ ಇವ್ರು ಅವ್ರು ಹೇಳ್ಯಾರಂದ್ರೆ ಮಾತು ಮುಗಿತ್ರಿ ಬರೋಬರಿ ಅಂತ ಅಂತೀರಿ. ಅವ್ರು ಹೇಳ್ಯಾರಂದ್ರೆ ಮುಗಿತ್ರಿ ಮಾತು ಬರೋಬರಿ ಅಂತ. ಮತ್ತು ಅವನ ಮಾತ ಅಂತಾರ. ಯಾಕ್ರಿ ಹಂಗೇಕಂತಾರೆ? ಅವ ಎಂದೂ ಖರೆ ಮಾತಾಡಿಲ್ಲ, ಅವ ಎಂದೂ ಸುಳ್ಳು ಮಾತಾಡಿಲ್ಲ. ಅದಕ್ಕೆ ಅಂತ ಅವ್ರು ಅಂದಾರಂದ್ರೆ ಮಾತು ಮುಗಿತೀರಿ, ಅದು ಮಾತು ಮುಗಿತು. ಅದಕ್ಕೆ ಸತ್ಯ ಏನು ಮಾಡ್ತದೆ? ಆ ಮನುಷ್ಯನ ಕೀರ್ತಿಯನ್ನು ತರ್ತದೆ. ನಾವು ನಮ್ಮ ಒಣಗ ಅವ್ರು ಹೇಳ್ಯಾರ ಹೊರ್ಬಿಡ್ರಿ ಅವ್ರ ಮಾತೇನು ಅಂತೀರಿಲ್ಲ ನೀವೇ. ಅವ್ರ ಮಾತು ಹೊರ್ಬಿಡ್ರಿ ಅವ್ ಹಂಗೆ ಅಂತಿರ್ತಾರೆ. ಏನು ಮಾಡ ತಲೆ ಹಾಕೋಬೇಡ್ರಿ. ಅವ್ರು ಬೈದ್ರು ತಲೆ ಹಾಕೋಬೇಡ್ರಿ, ಅವ್ರು ಚಲೋ ಅಂದ್ರು ತಲೆ ಹಾಕೋಬೇಡ್ರಿ. ಎರಡೂ ತಲೆ ಹಾಕೊಳ್ಳೋಂಗ ಇದು. ಹಂಗೆ ಯಾಕೆ ಬದುಕಬೇಕ್ರಿ? ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ದಂಗೆ ಅದ್ರೆ ಮಾತ ಕಿಮ್ಮತ್ತಿದ್ರೆ ನಿಮಗೆ ಕಿಮ್ಮತ್ತದ. ಮಾತಿಗೆ ಕಿಮ್ಮತ್ತಿದ್ರೆ ನಿಮ್ಗೆ ಯಾತ್ರ ಕಿಮ್ಮತ್ತದ? ಆ ಮಾತ ಏನಪ್ಪ ಅಂತ ಕೇಳಿದ್ರೆ ಕಿಮ್ಮತ್ತದ. ಮಾತಿಗೆ ಬೆಲೆ ಇಲ್ಲ, ರೊಕ್ಕಿಲ್ಲ, ಅದಕ್ಕೆ ಕಿಮ್ಮತ್ತು ಕಟ್ಟಕ್ಕೆ ಬರುವುದಿಲ್ಲ. ಅದಕ್ಕೆ ನಿಮ್ಮ ಮಹಾತ್ಮರಂತಾರೆ ಅಂಥ ಸತ್ಯ ಕೀರ್ತಿ ತರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾರೆ. ಕೀರ್ತಿಂ ಸೂತೆ ಅಂದರೆ ಕೀರ್ತಿ ಕೊಡ್ತದೆ. ದೂರದು ನಿಷ್ಫಲಾತಿ. ಮಾತು ಎಷ್ಟೇ ಕಷ್ಟ ಇರೋದಕ್ಕೆ ಮಾತು ನಿಮಗೆ ಆನಂದ ತರ್ತದೆ. ಹೆಂಗದ್ರಿ? ಆನಂದ ತರ್ತದಲ್ರಿ. ಎಷ್ಟು ದುಃಖ ಇದ್ರು ನೀವೆಲ್ಲ ಮರಿತೀರಲ್ಲ, ಇವೊಂದು ತಾಸು ಎಲ್ಲ ಮರೆತುಕೊಂಡಿರ್ತೀರಿ. ನೋಡಿ ಹೆಂಗೆ ಮರೆತುಕೊಂಡಿರ್ತೀರಿ. ಮಾತು ಎಲ್ಲ ದುಃಖವನ್ನು ಮರೆಸ್ತದೆ. ನಿಮ್ಮ ಅಪಕೀರ್ತಿ ಹೋಗ್ತದೆ. ವಾಲ್ಯ ಕೋಳಿಗೇನು ಚಲೋ ಇದ್ದವ. ವಾಲ್ಯ ಕೋಳಿಗೇನಪ್ಪ ಅಂತ ಕೇಳಿದ್ರೆ ದಿನ 10 ಮಂದಿಗೆ ಕೊಲ್ಲೋ ಮನುಷ್ಯ, ದಿನ 10 ಪ್ರಾಣಿ ಕೊಲ್ಲೋ ಮನುಷ್ಯ, ಸಂಸಾರ ತೊಲಗಿ ಪಾಪ ಮಾಡತಕ್ಕಂಥ ಮನುಷ್ಯ. ಎಂಥವಾದ್ರೆ ಅವ ವಾಲ್ಯ ವಾಲ್ಮೀಕಿ ಋಷಿ ಅದ. ಮಹಾತ್ಮರು ಹೇಳಿದರು, ಅದನ್ನು ಕೇಳ್ದಂಗೆ ನಡೆದಂಗೆ ನುಡ್ದ. ಅದಕ್ಕೆ ಋಷಿ ಆದ. ಆ ಮನುಷ್ಯ ಸೂರ್ಯಚಂದ್ರ ಇರೋ ತನಕ ಬದುಕಂಗಾದ. ಎಲ್ಲಿ ತಕ ರಾಮ ಇರ್ತಾನೆ ಅಲ್ಲಿ ತಕ ವಾಲ್ಮೀಕಿ ಇರ್ತಾನೆ. ಹೆಂಗದ ನೋಡ್ರಿ. ಯಾರವ? ರಾಮ ಪರಮಾತ್ಮ, ವಾಲ್ಮೀಕಿ ಒಬ್ಬ ಬೇಡವ. ಪರಂತು ಆ ಮಹಾತ್ಮರ ಮಾತು ಕೇಳಿ ಸತ್ಯವನ್ನು ಆಚರಿದ್ರಿಂದ ಅವನ ಕೀರ್ತಿ ಹಿಂಗಾಯಿತು. ಎಲ್ಲಿ ತನಕ ರಾಮ ಇರ್ತಾನೆ ಅಲ್ಲಿ ತನಕ ವಾಲ್ಮೀಕಿ ಇರ್ತಾನೆ. ರಾಮನ ಹೆಸರು ಹೇಳುವಾಗ ವಾಲ್ಮೀಕಿ ಹೆಸರು ಹೇಳಾಕಬೇಕು. ಕೀರ್ತಿ ಕೊಡ್ತದ್ರಿ. ಮಾತು ಸಾಮಾನ್ಯ ಅಲ್ಲ. ಮನುಷ್ಯನಿಗೆ ಮಾತ ಹೋಗ್ತಾವ, ಪರಂತು ಕೀರ್ತಿ ಉಳಿತದೆ. ಮಾತು ಹೋಗ್ತಾವ, ಮನುಷ್ಯ ಹೋಗ್ತಾನೆ, ಕೀರ್ತಿ ಉಳಿತಾವ. ರಾವಣ ಹೋದ, ಅವನ ಅಪಕೀರ್ತಿ ಉಳಿತು. ವಿಭೀಷಣ ಹೋದ, ಅವನ ಕೀರ್ತಿ ಉಳಿತು. ರಾವಣ ಹೋದ, ಕೀರ್ತಿ ಹೋಯ್ತು. ರಾಮ ಉಳ್ದ, ಕೀರ್ತಿ ಬಂತು. ಮನುಷ್ಯನಿಗೆ ಕೀರ್ತಿ ಕೊಡ್ತದೆ ನಿಮ್ಮ ಬಾಯಿ. ನಿಮ್ಮನ್ನು ಸದಾ ಸ್ಮರಿಸ್ತಾರೆ. ಒಂದೇ ಒಂದು ಮಾತು.
ಸದಾ ಆ ಪರಮಾತ್ಮನ ಆಶೀರ್ವಾದ ಆಯ್ತು ಅವನಿಗೆ, ಮಹಾತ್ಮರ ಆಶೀರ್ವಾದ ಆಯ್ತು ಅವನಿಗೆ, ಪುಣ್ಯಾತ್ಮನಿಗೆ. ದಿನ ಊರು ಬಡ್ಯಾವ, ಮಂದಿಗೆ ಬಡ್ಯಾವ, ಪ್ರಾಣಿ ಕೊಲವ ಅಂಥ ಪಾಪಿಯಾಗಿರ್ತಕ್ಕಂಥ ಮನುಷ್ಯ ಸದ್ಗುರು ಕೃಪಾ ಆಯಿತು. ಸತ್ಯವನ್ನೇ ನುಡಿ, ಅಹಿಂಸೆಯನ್ನು ಇರು ಅಂತ ಅವರ ಮಾತ ನಡೆದ, ಅದರಂಗೆ ನುಡಿದ. ಮನುಷ್ಯ ಹೋಗಿ ಮಹಾತ್ಮ ಆದ. ದಿನ ಕೊಲ್ಲ ಮನುಷ್ಯ ಯಾವಾಗ ಮಹಾತ್ಮರ ಕೃಪ ಆಯಿತು, ಸತ್ಯವನ್ನು ಮಾತಾಡೋಕ್ಕೆ ಚಾಲು ಮಾಡ್ದ, ಪ್ರೀತಿ ದಯ ಉಳ್ಳವ ಆದ, ಆವಾಗ ಇವ ಮಂದಿ ಕೊಲಾಮಿದ್ದ ಮೊದಲು. ಆವಾಗ ಮುಂದೆ ಒಂದಿಷ್ಟು ವರ್ಷ ಆಗಿ ತಪಶ್ಚರ್ಯ ಮಾಡಿದ ಮೇಲೆ, ಸತ್ಯವನ್ನೇ ನುಡಿದ ಮೇಲೆ, ಸತ್ಯದಿಂದ ನಡೆದ ಮೇಲೆ, ಒಬ್ಬ ಯಾವ ಬ್ಯಾಟಿ ಮನುಷ್ಯ ಒಂದು ಪಕ್ಷಿಗೆ, ಗಂಡ ಹೆಂಡತಿ ಪಕ್ಷಿ ಇದ್ದು ಒಂದು ಗಂಡ ಪಕ್ಷಿಗೆ ಹೊಡೆದ್ರೆ ಆ ಕಾಲಕ್ಕೆ ರಾಮಾಯಣ ಉತ್ಪನ್ನ ಆಗಿದೆ. ಕರುಂಚ ವಧೀಹಿ, ಎಷ್ಟೋ ವರ್ಷ ಮಾತು ಬಂದಾಗಿದ್ದವನು ಬಾಯಾಗ ಬಂತು. ಆ ಪ್ರೀತಿಯಿಂದ ಕೂಡಿದ ಗಂಡ ಹೆಂಡತಿ ಪಕ್ಷಿಯನ್ನು ಕೊಂದಿದಿ, ನಿನಗೆ ಯಾವ ದುರ್ಗತಿ ಆದೀತು ಅಂತ ಅವ್ರ ಬಾಯಿಂದ ಹೊರಗೆ ಬಂತು. ತಿಳಿತೀರಿ? ಲಕ್ಷ್ಯ ಇಡ್ರಿ. ಮನುಷ್ಯ ಏನಪ್ಪ ಅಂದ್ರೆ ಅವ್ರ ಮಾತು ಅದಕ್ಕೆ ಕಿಮ್ಮತ್ತು ಇಲ್ಲ. ಜಗತ್ತಿನೊಳಗೆ ಎಲ್ಲದಕ್ಕೂ ಕಿಮ್ಮತ್ತು ಕಟ್ಟಬಹುದು, ಮಾತಿಗೆ ಕಿಮ್ಮತ್ತು ಕಟ್ಟಕ್ಕೆ ಬರುವುದಿಲ್ಲ. ಅಂತಹ ಕಿಮ್ಮತ್ತಿನ ಮಾತುಗಳನ್ನು ಆಡಲಿಕ್ಕೆ ಬಹಳ ಖರ್ಚು ಮಾಡಿದ್ರೆ ರೊಕ್ಕ ಇರಂಗಿಲ್ಲ. ಖರ್ಚು ಕಮ್ಮಿ ಮಾಡಬೇಕು, ಸಂಪತ್ತು ಬೆಳೀತದೆ. ಹಂಗೆ ಮಾತು ಕಮ್ಮಿ ಆಡಬೇಕು, ನಿಮ್ಮ ಪುಣ್ಯ ಬೆಳೀತದೆ. ನಾವು ಬಹಳ ಮಾತು, ಕೆಲಸಕ್ಕೆ ಬರಲಾರ ಬಹಳ ಮಾತಾಡ್ತೇವೆ, ಹೋಗ್ತದೆ ಪುಣ್ಯ. ಮಾತಿನೊಳಗೆ ತಪ್ಪಾಕ್ಕವ. ಅದಕ್ಕೆ ನಮ್ಮ ಮನುಷ್ಯ ಹೇಳ್ತಾರೆ, ಕಮ್ಮಿ ಆಡೋಕೆ ಕಲಿಬೇಕು. ಮಾತು ಕಮ್ಮಿ ಆಡೋಕೆ ಕಲ್ತ್ರಿ ಅಂದ್ರೆ ಪಾಪ ಕಮ್ಮಿ ಆಗ್ತದೆ. ಪಾಪ ಕಮ್ಮಾಯಿತು, ಪುಣ್ಯ ಹೆಚ್ಚಾಗ್ತದೆ. ಪುಣ್ಯ ಹೆಚ್ಚಾಯಿತು, ನೀವು ಅಂದಂಗೆ ಆಗ್ತದೆ, ಅಂದಂಗೆ ಆಗ್ತದೆ. ಯಾಕೆ ಮೌನ ಇರುವಂಥವ್ರು ಮಹಾತ್ಮರು? ಮೌನ ಆಚರಣೆ ಮಾಡಂತ ಯಾಕಂತಾರೆ? ಪುನಃ ಪೂಜಾ ಟೈಮ್ ಕಡೆ ಚಂತನ ಮಾನ, ಪೂಜಾ ಟೈಮ್ ಗಪ್ಪಿರೋ ಮಾರಾಯ, ಅವಾಗರೇ ಮಾತಾಡಬೇಡ, ಅದೇ ಪರಮಾತ್ಮದಷ್ಟೇ ಮಾತಾಡು. ಯಾಕೆ ಹೇಳ್ತಾರೆ? ಮಾತಿನೊಳಗೆ ನಮ್ಮ ಶಕ್ತಿ ಹೊರಗೆ ಹೋಗ್ತದೆ. ನಮ್ಮದೇನು ಶಕ್ತಿ ಹೊರಗೆ ಹೋಗೋದ್ರಿಂದ ನಮ್ಮಲ್ಲಿ ವಾಕ್ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೆ ತಪಶ್ಚರ್ಯ ಮೌನ. ಯಾಕೆ? ವಾಣಿಯಲ್ಲಿ ಶಕ್ತಿ ಬೆಳೆಯೋಕ್ಕೆ ಮೌನ ಮಾಡ್ತಾರೆ. ಶಕ್ತಿ ಹೆಚ್ಚಾಯಿತು ಅಂತಂದ್ರೆ ಏನಾದರೂ ಕೆಲಸ ಮಾಡೋದು. ದುಡ್ಡಿನ ಶಕ್ತಿ ಹೆಚ್ಚಾಯಿತು, ಬೇಕಾದ್ರೆ ಖರೀದಿ ಮಾಡ್ತೀರಿ. ಮನಸ್ಸಿನ ಶಕ್ತಿ ಹೆಚ್ಚಾಯಿತು, ಎಲ್ಲಿದ್ದಾರೆ ನೋಡ್ತೀರಿ. ನೀವೇನಪ್ಪ ಅಂದ್ರೆ ವಾಣಿ ಶಕ್ತಿ ಹೆಚ್ಚಾಗ ಅಂದಂಗೆ ಆಗ್ತದೆ. ಅದಕ್ಕೆ ಮಹಾನುಭಾವರು ನಾವು ಭಾಳ ಸೂತೆ ಶುದ್ಧಾಂ ಶಾಂತಾಂ ಮಾತರಂ ಮಂಗಲಾನಾಂ ಧೇನುಂ ಧೀರ ಸುನೃತ ವಾಚಮಾವು. ವಾಣಿಗೆ ಏನಂದರು ಅಂದ್ರೆ ಇದಕ್ಕೆ ಕಾಮಧೇನು. ಬಾಯಿಗೆ ಏನಂದ್ರು? ಕಾಮಧೇನು. ಕಾಮಧೇನು ಅಂದ್ರೆ ಏನು ಬೇಡ್ತೀರಿ ಅದು ಕೊಡೋದು. ಏನು ಇದನ್ನು ನೀವು ಏನು ಬೇಡ್ತೀರಿ ಅದು ಕೊಡ್ತದೆ. ಸ್ವರ್ಗ ಅಂದ್ರೆ ಸ್ವರ್ಗ, ಧನ ಅಂದ್ರೆ ಧನ, ನರಕ ಅಂದ್ರೆ ನರಕ, ಕೀರ್ತಿ ಅಂದ್ರೆ ಕೀರ್ತಿ. ಇದು ಒಂದು ಬಾಯಿ ಒಂದಿದ್ದು ಎಲ್ಲ ಸಿಗ್ತದೆ. ನಿಮ್ಗೆ ದುಡ್ಡು ಸಿಗ್ತದೆ, ದುಡ್ಡು ಸಿಗ್ತದೆ, ಧನ ಸಿಗ್ತದೆ, ಆಮೇಲೆ ನಿಮಗೆ ಕೀರ್ತಿನೂ ಸಿಗ್ತದೆ, ನಿಮಗೆ ಪುಣ್ಯನೂ ಸಿಗ್ತದೆ, ಸತ್ತ ಮೇಲೆ ಸ್ವರ್ಗನೂ ಸಿಗ್ತದೆ. ಇದು ಆಕಳಿದ್ದಂಗೆ ಕಾಮಧೇನು ಹೆಂಗದ ಹಾಗದ. ಅದಕ್ಕೆ ಮಹಾನುಭಾವರು ನಮಗೇನು ಹೇಳಿದ್ರು ಅಂತ ಕೇಳಿದರೆ ಬಹಳ ಎಚ್ಚರದಿಂದ ನೀನು ಇದನ್ನು ಮಾತಾಡೋಕ್ಕೆ ಕಲಿಯಪ್ಪ. ಇದು ಕಾಮಧೇನು ಅದ. ಏನು ಬೇಕು ಅದೇ ಬೇಡಬೇಕು, ಏನು ಬೇಕು ಅದೇ ಬೇಡಬೇಕು. ಸಿಕ್ಕದು ಬೇಡದಿ ಅಂತಂದ್ರೆ ನಿನಗೆ ದುಃಖ ಆಗ್ತದ. ಅದರ ಸಲುವಾಗಿ ನಿನ್ನ ವಾಣಿಯ ತಪಶ್ಚರ್ಯವನ್ನು ಕೂಡ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡು ಅಂತ ಮಹಾನುಭಾವರು ಹೇಳಿದರು. ನೀನು ಏನು ಮಂದಿಗೆ ನೂಲಾರ್ದಂಗೆ ಮಾತಾಡಿದಿ ಅಂದ್ರೆ ಅದೇ ಜಪ. ಬೇರೆ ಜಪ ಮಾಡಿದವಲ್ಲ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಶಾಸ್ತ್ರ ಹೇಳ್ತಲ್ಲ, ಬಹಳ ಚಂತನ ಜಪ 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 ಮಾಡ್ತೀರಿ, ಕೋಲಂದು ಹೊರ ಬಂದ್ಕೊಂಡು ಬೈತೀರಿ, ನಿಮ್ಮ ಜಪ ಹಾಳಾಗಿ ಹೋಯ್ತು.
ನಾವು ಇಲ್ಲಿ ಜಪ ಮಾಡಿದ್ದೇವೆ ಕರ್ರಿ 10,000 ಜಪ ಮಾಡೋದೇನದ, ಒಮ್ಮ ಮಂದಿಗೆ ಬೈಯುವುದೇನದ, ಬರೋಬ್ಬರಿನೇ ಹಾಕದ. ಏನು ಅರ್ಥ ಇಲ್ಲ ಅದಕ್ಕೆ. ಗಳಿಸಿದ ಕರೆ ಚಂತನ ನೋಡಿ ದುಡಿಯೋರು ಚಂತನ ಗಳಿಸ್ತಾರೆ, ಹೊತ್ತು ಮನೆಗೆ ಕುಡಿದು ಮನೆಗೆ ಬರ್ತಾರೆ, ಮುಗಿದೋಯ್ತೀವಿ. ಅದು ಅಲ್ಲೇ ಹೋಯ್ತು, ಮನೆಗೆ ಬರೋದೇನದು ಏನೂ ಇಲ್ಲ. ಹಾಗೆ ನಾವು ಎರಡು ಜಪ ಮಾಡ್ತೇವೆ, ತಪ ಮಾಡ್ತೇವೆ, ಯಾರಿಗೆ ಮನಸ್ಸು ನೋವೇನು ಮಾತಾಡ್ದೇವಿ ಅಂದ್ರೆ, ಸುಳ್ಳು ಹೇಳ್ದೇವಿ ಅಂದ್ರೆ, ಜಗಳ ಹಚ್ಚಿದೇವಿ ಅಂದ್ರೆ ನಾವು ಮಾಡೋದು ಜಪ ದಾನ ಎಲ್ಲ ಹಾಳಾಯ್ತು. ಅದಕ್ಕೆ ನಮ್ಮ ಮಹಾತ್ಮರಂತಾರೆ, ಏನಿಲ್ಲ ಏನಪ್ಪ ತೊಡಬೇನಿಪ್ಪ ದಾನವನ್ನು, ಎಲ್ಲಕ್ಕಿಂತ ದೊಡ್ಡ ದಾನ ಇದು ಮಾಡಿರಿ. ಚಂದಾಗೆ ಮಾತಾಡ್ರಿ, ಅವ್ರಿಗೆ ಆನಂದ ಪಡೋಂಗೆ ಮಾತಾಡ್ರಿ, ಅವ್ರ ಮನಸ್ಸಿಗೆ ಹತ್ತಾದಂಗೆ ಮಾತಾಡ್ರಿ. ಹಾಗೆ ಮಾತಾಡಿದ್ರಿ ಅಂತ ಕೇಳಿದ್ರೆ ನಿಮಗೇನಪ್ಪ ಅಂದ್ರೆ ಆ ಪರಮಾತ್ಮ ವಾಣಿಯಿಂದನೇ ಪ್ರಾಪ್ತ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕರೆ ಬಂದವರು ಪ್ರೀತಿ ಸ್ವಾಸ್ಥ್ಯ ಬಹಳ ಆಗತ್ತ, ಸ್ವಾಗತ ಮನುಷ್ಯನಿಗೆ ಇರಬೇಕು ಅಂತಹದ್ದನ್ನು ನಾವು ಮಾಡಲಿಕ್ಕೆ ಕಲಿಬೇಕು. ಆ ಮಾತು ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಸುಖವನ್ನು ಕೊಡ್ತದೆ, ಕೀರ್ತಿಯನ್ನು ಕೊಡ್ತದೆ, ಅವ್ರು ಅಂದಂಗೆ ಆಗ್ತದೆ ಅನ್ನತಕ್ಕಂತಹದ್ದನ್ನು ನೀವು ಮಾತು ಕೇಳಿರಿ. ಅದಕ್ಕೆ ಶಾಸ್ತ್ರದಾಗ ಹೇಳಿದ್ರಪ್ಪ ಏನು ಅಂದ್ರೆ, ಹಿತವಚನವೇ ತೊಡವೇನಪ್ಪ ದಾನ. ಇದಕ್ಕಿಂತ ಮುಂದೆ ಒಂದು ಮಾತು ಹೇಳ್ತಾರೆ ನಿಜಗುಣ ಸ್ವಾಮಿ. ಏನು ಹೇಳ್ತಾರೆ ಅಂತ ಕೇಳಿದರೆ, ಜೀವನ ಬೆರೆಸಿದ ಮರಣವಾಗುವುದು. ಮನುಷ್ಯ ಇದ್ದಕ್ಕರೆ ಸತ್ತಂಗ ಇರುವುದು ಯಾವುದು? ಇದೆಲ್ಲ ಉಲ್ಟಾ ಅಲ್ಲ. ಬಹಳ ಮಂದಿ ಇದ್ದು ಸತ್ತಂಗೆ, ಬಹಳ ಮಂದಿ ಸತ್ತು ಇದ್ದಂಗೆ. ಹೌದಾ? ಸಾಯೋದಂದ್ರೆ ಏನ್ರಿ? ನಿಮ್ಮ ಮನೆಯವರು ನಿಮಗೆ ಬಿಟ್ಟು ಹೋದರು, ನಿಮಗೆ ದೇಹ ಬಿಟ್ಟು ಹೋದ್ರು ಸತ್ತಾರೆ ಅಂತೀರಿ. ಅಂದ್ರೆ ನಮ್ಮ ಪಾಲಿಗೆ ನಮ್ಮ ಮನೆಯವ್ರು ಇಲ್ಲಿಗೆ, ನಮ್ಮ ಅಪ್ಪ ಇಲ್ಲ, ನಮ್ಮ ಕಾಕ ಇಲ್ಲ, ನಮ್ಮ ಬಾಬಾ ಇಲ್ಲ, ಗಂಡಿಲ್ಲ, ಹೋಗ್ಯಾರ. ನಾವು ಅವ್ರು ಮರಿತೀವಿ. ಸತ್ತಂದ್ರೇನು? ಮರೀದು. ಜಗತ್ತಿನೊಳಗೆ ಅವರು ಮಹಾನುಭಾವರು ಅಂತಾರೆ, ಸಾಯೋದು ಅಂದ್ರೆ ದೇಹ ಬಿಡುವುದಲ್ಲ. ಇದ್ರೂ ಸತ್ತಂಗದಾರ ಎಷ್ಟೋ ಮಂದಿ ಸತ್ತರು ಅದಾರ. ಅದೇ ಯಾರು ಇದ್ದು ಸತ್ತಾರ, ಯಾರು ಸತ್ತು ಇದ್ದಾರೆ ನೋಡ್ರಿ. ಈಗ ಮಹಾತ್ಮ ಗಾಂಧಿಯವರು ಸತ್ತು ಅದಾರೆ, ಸಿದ್ಧಾರ್ಥ ಸತ್ರು ಅದಾರೆ, ಬಸವಣ್ಣವ್ರು ಹಾದರು ಅದಾರೆ, ಅಕ್ಕಮಹಾದೇವ್ ಹಾದರು ಅದಾರೆ, ಮೀರಾಬಾಯಿ ಹಾದರು ಅದಾರೆ, ಶರಣರು ಸಂತರು ತುಕಾರಾಮರು ಹೋದ್ರು ಅದಾರೆ. ಅವ್ರು ಸತ್ತಾರಂತೀರೇ ಇದ್ದಾರಂತೀರಿ? ದಿನ ಅವ್ರು ನೆನೆಸ್ತೇವಲ್ರಿ. ಅವ್ರು ಹೇಳ್ದಂಗೆ ನಾವು ನಡೆಯಕ್ಕೆ ಪ್ರಯತ್ನ ಮಾಡ್ತೇವಲ್ರಿ. ಅವರು ಸತ್ತರು ಕೂಡ ಇನ್ನೂ ಅದಾರ, ನಮ್ಮ ಮನಸ್ಸಿನಾಗ ಅದಾರೆ. ಅವ್ರ ಮಾತಿನೊಳಗೆ ನಾವು ನಡಿತೇವೆ, ಅವ್ರು ಹೇಳ್ದಂಗೆ ಇರ್ತೇವೆ, ಜಪ ಮಾಡ್ತೇವೆ, ಧ್ಯಾನ ಮಾಡ್ತೇವೆ ಅಂದ್ರೆ ಅವ್ರು ಹೋಗ್ಯಾರ ಅಂತ ಅಲ್ಲ, ಅವರು ಅದಾರ. ಅವರು ಸತ್ತರು ಅದಾರ. ಇನ್ನು ಜಗತ್ತಿನೊಳಗೆ ಬಹಳ ಮಂದಿ ಅದಾರ, ಇದ್ದರೂ ಸತ್ತಾರ. ಬಸವಣ್ಣ ಯಾರಿಗೆ ಗುರ್ತಿಲ್ರಿ? ಎಲ್ಲರಿಗೂ ಗುರ್ತದಾರ ಬಸವಣ್ಣ. ಮೀರಾಬಾಯಿ ಯಾರಿಗೆ ಗೊತ್ತಿಲ್ರಿ? ಅಕ್ಕಮಹಾದೇವಿ ಯಾರಿಗೆ ಗೊತ್ತಿಲ್ರಿ? ಎಲ್ಲರಿಗೂ ಗೊತ್ತದಾರ. ಸತ್ತಾರಂತೀರ ಅದಾರ ಅವ್ರು. ನಾವು ಯಾರಿಗೆ ಗೊತ್ತಿದ್ದೇವ್ರಿ? ಸಿದ್ಧಾರ್ಥ ಕಾಲನಿ ಅವ್ರಿಗೆ ರಾಂಪುರ ಕಾಲನಿಯಾಗ ಕೇಳ್ರಿ. ಆ ಸಿದ್ಧಾರ್ಥ ಕಾಲನಿಯಾಗ ಮಲ್ಲವ ಅಂತ ಗೊತ್ತ. ಯಾವ ಮಲ್ಲವ ಯಾವ ಅಂತವ್ರಿ? ಇಲ್ಲ, ನೀವು ಇದ್ದು ಸತ್ತಂಗೆ. ನಾವು ಯಾರಿಗೆ ಗುರ್ತಿರಲ್ರಿ. ಬರೀ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡಿಗೆ ಇಟ್ಟೇ ಇದ್ದೀವಿ. ನಾವು ಯಾರಿಗಿಲ್ಲ, ಯಾರು ನಿಮ್ಮ ನೆನಪು ಮಾಡಂಗಿಲ್ಲ. ನೀವು ಇದ್ದರೂ ನೆನಪು ಮಾಡಂಗಿಲ್ಲ, ನೀವು ಸತ್ರು ನೆನಪು ಮಾಡಂಗಿಲ್ಲ. ಇದ್ದರೂ ನೆನಪು ಮಾಡಲಿ, ನೀವು ಇದ್ದೀರಂತ ಯಾರಿಗೆ ಗುರ್ತಾಗಬೇಕು? ಕೇಳಿ ನೀವು. ಅವ್ರು ಯಾರದ? ಯಾರ್ರಿ ಅವರು? ನಮ್ಗೆ ಗೊತ್ತಿಲ್ಲ ಅಂತವ್ರು. ಬಸವಣ್ಣಗೆ ಯಾರಿಗೆ ಗೊತ್ತಿಲ್ಲ ಅಂತಾರೆ, ಅಕ್ಕಮಹಾದೇವಿಗೆ ಯಾರಿಗೆ ಗೊತ್ತಿಲ್ಲ ಅಂತಾರೆ, ಯಾರಿಗೆ ಬೇಕಾದ್ರೂ ಕೇಳ್ರಿ ನೀವು ಗೊತ್ತಿಲ್ಲ ಅಂತಾರೆ. ನಿಮ್ಮ ಹೆಸರು ಹೇಳಿ ಕೇಳ್ರಿ ಗೊತ್ತಿರಂತ. ಯಾರು ಹಾಕಿ ಯಾವ ಕಿರಿ ಅಂತಾರೆ. ಅದನ್ನು ಅವ್ರ ಪಾಲಿಗೆ ಸತ್ತಂಗೆ ಅಲ್ಲ. ಮರವೇ ಕೀರ್ತಿ ರೂಪೇ ಉರವೇ. ಶರೀರದಿಂದ ಸಾಯಲ್ರೇಕ,
ನೀವು ಮಾಡಿದ ಕರ್ಮ, ನೀವು ಮಾಡಿದ ಪುಣ್ಯ, ನೀವು ಆಡಿದ ಮಾತು ಇವು ಸೂರ್ಯ ಚಂದ್ರ ಇರೋ ತನಕ ನಿಮ್ಮ ನೆನೆಸ್ತಾವ್ರಿ ಮಂದಿ. ಸೂರ್ಯ ಚಂದ್ರ ಇರೋ ತನಕ ನೆನೆಸ್ತಾರ. ಪರಂತು ಯಾರ ಮಾತು, ಯಾರ ಕೃತಿ, ಯಾರ ಭಾವನಾ ಸರಿ ಇಲ್ಲ, ಅವ್ರ ಹೆಸರು ಹೋಗ್ಬಿಡ್ರಿ, ಅವ್ರ ಹೆಸರು ತೆಗಿಬೇಡ್ರಿ. ಮತ್ತು ಏನು ಮಾಡ್ತೀವಿ ಎಂಥವ್ರಿದ್ದು, ಅವ್ರ ಹೆಸರು ತೆಗಿಬೇಡ್ರಿ. ಹೊತ್ತೊಂಡು ಹೆಸರು ತೆಗೆದ್ರು ಚಂತನ ಮುಡ್ಸಿಯಂಗಿಲ್ಲ, ಬೇಡ ಹೆಸರು ತೆಗಿಬಿಡಂತಾವ. ಅದಕ್ಕೆ ಲಕ್ಷ್ಯ ಇಡ್ರಿ, ನಾವು ಸತ್ರು ಬದುಕಕ್ಕೆ ಇರಂಗೆ ಕಲಿಬೇಕು. ಅದಕ್ಕೇನು ಮಾಡಬೇಕು? ಇದು ಅಂತ ನಾವು ಮನುಷ್ಯನನ್ನು ಏನಪ್ಪ ಅಂತ ಕೇಳಿದ ಅದು ನಿಮ್ಮ ಕೈಗೆ. ಅದು ಮನುಷ್ಯ ಪುಣ್ಯವಂತ ಬದುಕ್ತಾನೆ, ಪಾಪಿ ಇದ್ರೂ ಸಾಯ್ತಾನೆ. ಅದಕ್ಕೆ ಮಹಾತ್ಮರು ಪುಣ್ಯ ಪಾಪವೆಂಬುವು ನಿಮ್ಮಿಷ್ಟ ಕಂಡಿರಿ. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ. ಸುಖ ದುಃಖಗಳು ಏನಿಲ್ಲ. ಅಯ್ಯ ಅನ್ರಿ, ಯಪ್ಪ ಅನ್ರಿ, ಪ್ರೀತಿ ಅನ್ರಿ, ರೀ ಅನ್ರಿ. ಏನು ಹೆಚ್ಚು ಕಡಿಮೆ ಆಗುದ ರೀ ಒಂದು ಅಕ್ಷರ ಹೆಸರದಾಗ? ಬಾರೋ ಬರ್ರಿ, ಏನು ಅಂತರ ಹಾಕದ್ರಿ? ರೊಕ್ಕ ಖರ್ಚು ಹಾಕವ, ಏನು ಉಸಿರು ಹೆಚ್ಚು ಹೋಕ್ಕದ, ಏನು ಹಾಕದ? ಬರ್ರಿ ಏನಕ್ಕ ಅನ್ನಂಗಿಲ್ಲ. ನಾವು ಬಾರೋ ಏಕವಚನದಾಗ ಮಾತಾಡ್ತೀವಿ. ಏಕವಚನದಾಗ ಮಾತಾಡಬಾರ್ದು. ಅವ ಹೆಂಗೆ ಲೆಕ್ಕ, ಅವನ ಒಳಗೆ ಪರಮಾತ್ಮ ಅದಾನೆ. ನಾವು ಪರಮಾತ್ಮ ನೋಡಿ ಮಾತಾಡಬೇಕು. ಅದಕ್ಕೆ ಬಸವಣ್ಣ ಕಾಳು ಬಂದರೂ ಕೂಡ ಪರಮಾತ್ಮ ಅಂದರು. ಕಳ್ಳನ ಮನೆಗೊಬ್ಬ ಬಲ್ಲುಗಳ್ಳು ಬಂದರೆ ಕೂಡಲ ಸಂಗನಲ್ಲದೆ ಮತ್ತಾರು ಇಲ್ಲವಯ್ಯ ಬಸವಣ್ಣ, ಪರಮಾತ್ಮ ಅಂದರು ಕಳ್ಳಗೆ. ಅದಕ್ಕೆ ಬಸವಣ್ಣವ್ರು ಇಷ್ಟು ಕೀರ್ತಿವಂತರಾದ್ರಲ್ರಿ. ಅದಕ್ಕೆ ಹೇಳ್ತಾರೆ ಅವರು, ಪುಣ್ಯ ಪಾಪ ನಿಮ್ಮ ಕೈಯಾಗದವ, ಬಾಯಾಗದ. ರೊಕ್ಕ ಕೊಟ್ಟರೆ ಪುಣ್ಯ ಬರ್ತಾವಂತಲ್ಲ, ಬರೀ ರೊಕ್ಕಿದೆ ಪುಣ್ಯ ಬರ್ತಾವಂತ ಅಲ್ಲ. ಹಂಗಾರು ದರಿದ್ರರು, ಶರಣರು, ಸಂತರು ಪುಣ್ಯವಂತರಾಗ್ತಾ ಇರಲಿಲ್ಲ. ಅವರು ಬಾಯಿಯಿಂದ ಪುಣ್ಯ ಗಳಿಸೋರು, ರೊಕ್ಕಿನಿಂದ ಅಲ್ಲ. ರೊಕ್ಕಿನಿಂದ ಪುಣ್ಯ ಗಳಿಸೋರು, ರೊಕ್ಕಿನಿಂದ ಪುಣ್ಯ ಹೋಗ್ಬೋದು, ಮತ್ತೇನ್ರೇ ಮಾಡಿದ್ರೆ. ಪರಂತು ಬಾಯಿಯಿಂದ ಪುಣ್ಯ ಗಳಿಸ್ರಿ ಅಂದ್ರೆ ಆ ಪುಣ್ಯ ನಿಮ್ಮನ್ನ ಕೀರ್ತಿನೂ ತರ್ತದೆ, ನಿಮ್ಮ ಸ್ವರ್ಗಕ್ಕೂ ಒಯ್ತದೆ. ನಿಮ್ಗೇನಪ್ಪ ಅಂದ್ರೆ ಅಜರ ಅಮರ ಮಾಡ್ತಾ ತಿಳ್ಕೊಂಡು ಪುಣ್ಯ ಪಾಪವೆಂಬುವ ನಿಮ್ಮ ಇಷ್ಟ ಕಂಡಿರೇ. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲವೋ ಎಂದೊಡೆ ನರಕ ಬಸವಣ್ಣ ಹೇಳಿದರು. ಅದಕ್ಕೆ ನಾವು ಪ್ರೀತಿಯಿಂದ ಮಾತನಾಡ್ಲಿಕ್ಕೆ ಕಲಿವು. ಪ್ರೀತಿಯ ಮಾತುಗಳು ಏನಪ್ಪ ಅಂತ ಕೇಳಿದ್ರೆ, ಕರಿ ಏನಾಗ್ತದೆ? ರೊಕ್ಕ ಖರ್ಚಾಕವ. ಏನು ಬಂದಿರಿ ಹದರೊಳಗೆ ಇದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನರ ಕುಸಿದು ಹೋಗುವುದೇ, ಒಡೆ ನುಡಿದಿರ್ದಡೆ ಎಡಗಡೆ ತೊಡೆಗೆ ಮಾಯ ಮೂಗ ಕೊಯ್ಯದೆ ಮಾಣ್ಮನೆ ನಮ್ಮ ಕೂಡಲ ಸಂಘ. ಬಸವಣ್ಣವ್ರು ಎಷ್ಟು ಹೇಳಿದ್ರಿ? ಪ್ರೀತಿಯಿಂದ ಮಾತಾಡ್ರಿ, ಮಾತಾಡೋಕ್ಕೇನು ಹೊಂಟದ? ಬರ್ರಿ ಕೊಡ್ರಿ. ಅಯ್ಯ ಎಂದೊಡೆ ಸ್ವರ್ಗ ಅಂದ್ರೆ ಏನು ಬಂದಿರಿ ಹದೊಳಗಿದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ. ಏನು ಬಂದ ರೀ ಹಾಕಿದ್ರೆ ಏನು ನಿನ್ನ ಮೈ ಏನೋ 20 ಕಿಲೋ ಹೋಗಿ 10 ಕಿಲೋ ಆಗ್ತಿ ಸ್ವರ್ಗತಿ. ಅನ್ನಕ್ಕೇನು ಹೋಗ್ತದೆ ನಿನ್ನ ಬಾಯಿಗೇನು ಹುಣ್ಣು ಬಂದವ? ಹುಣ್ಣು ಬಂದ್ರೆ ಚೀರಂಗಿಲ್ಲ, ಹೋಗಿಲ್ಲ. ಅದು ನಿನ್ನ ಬಾಯಿಗೆ ಹುಣ್ಣು ಬಂದವ, ಏನು ಬ್ಯಾನಿ ಬಂದದ ಅನ್ನು. ಅಯ್ಯ ಕರಿ, ಏನು ಬಂದಿರಿ ಹದೊಳ ಬಿದ್ದಿರಿ ಎಂದ ನಿಮ್ಮ ಮೈ ಸಿರಿಯ. ಯಾರೇ ಬಂದ ಪ್ರೇಮದಿಂದ ಮಾತಾಡೋಕರಿ. ಆರಾಮಿದ್ದೀರಿ, ಚೆನ್ನಾಗಿದ್ದೀರಿ. ನೀವು ಕೇಳ್ತೀರಿ, ಎಲ್ಲರಿಗೆ ಕೇಳ್ತೀರಿ. ತವ್ರ ಮನೆಗೆ ಬಂದವ್ರು ಭಾಳ ಕೇಳ್ತೀರಿ ನೋಡ್ರಿ. ಮನೆಯಾಗ ಎಲ್ಲರೂ ಹೆಂಗಿದ್ದೀರಿ? ಅಣ್ಣ ಹೆಂಗದಾನ, ತಮ್ಮ ಹೆಂಗದಾನ, ಅವು ಹೆಂಗದಾಳ, ಬೈನಿ ಹೆಂಗದಾರ. ಭಾಳ ಪ್ರೀತಿ. ಗಂಡ ಮನೆ ಹೇಳ್ಕೊಂಡು ಬಂದ್ರೆ ಆರಾಮದಲ್ರಿ? ಆಯ್ತು, ಮುಗಿತು ಅಷ್ಟೇ. ಅಣ್ಣ ಪರ ಕೇಳಂಗೆ. ಹಾಗೆ ಎಲ್ಲರಿಗೆ ಬಂಧು ಅಂತ ತಿಳ್ಕೋರಿ. ಜಗತ್ತೇ ನನ್ನ ಬಂಧು ಅದ. ಅದಕ್ಕೆ ಎಲ್ಲರಿಗೆ ಪ್ರೀತಿ ಮಾಡೋಕ್ಕೆ ಕಲೀರಿ. ಆ ಪ್ರೀತಿ ನಿಮಗೆ ಪರಮಾತ್ಮ ತಕ್ಕ ಕರ್ಕೊಂಡು ಹೋಗ್ತದೆ, ಪರಮಾತ್ಮನ ಭೇಟಿ ಮಾಡಿಸ್ತದೆ, ಪರಮಾತ್ಮ ನಿಮ್ಗೆ ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಂಡು ಅಂದ್ರೆ ಅವರು ಹದೊಳಗಿದ್ದೀರಿ ಎಂದರೆ ನಿಮ್ಮ ಸಿರಿ ಹಾರುವುದು. ಅದಕ್ಕೆ ಮಹಾತ್ಮರು ಏನಪ್ಪ ಅಂತ ಕೇಳಿದರೆ, ಏನು ಮಾತಾಡಬೇಡ್ರಿ. ಶಾಸ್ತ್ರದಾಗ ನೀವಿಟ್ಟು ಚೆಂದಾಗಿ ಪ್ರೀತಿಯಿಂದ ಮಾತಾಡೋಕ್ಕೆ ಕಲೀರಿ. ಆ ಮಾತಾಡೋಕ್ಕೆ ಕಲ್ತ್ರಿ ಅಂತ ಕೇಳಿದರೆ, ಮಾತಿನ ಹಿಂದನೇ ಮಹಾದೇವ ಅದಾನ. ಎಲ್ಲಿದಾನೆ? ಮಾತಿನ ಹಿಂದನೇ ಮಹಾದೇವ ಅದಾನ. ಆ ಮಾತು ಅವನಿಗೆ ಗೊತ್ತಾಯಿತು ಅಂದ್ರೆ ಪರಮಾತ್ಮ ನಮ್ಮ ಪ್ರತ್ಯಕ್ಷಕನ ಬೇಡದು ಕೊಡ್ತಾನೆ ಅಂತ ತಿಳ್ಕೊಂಡು ಶಾಸ್ತ್ರದಾಗ ಸಿಕ್ಕಂಗೆ ಯಾರ ಮನುಷ್ಯರೇ ನೋವಾಗಂಗೆ
ಸಾಯುತಕ ಮರೆಯಂಗಿಲ್ರಿ ಅಪ್ಪ ಅಂದು ಮಾತು ಅಂದಂಗೆ ಎಂದು ಕೂಡ ಮಾತಾಡಕ್ಕೆ ಹೋಗಬಾರ್ದು. ಆ ಮಾತಿನ ಸಲುವಾಗಿ ಏನಪ್ಪ ಅಂತ ಕೇಳಿದರೆ ಮಹಾಭಾರತ ಆಗ್ಯಾವ. ಮಹಾಭಾರತ ಯಾಕಾಯ್ತು? ಒಂದು ಮಾತಿನ ಸಲುವಾಗಿ ಆಗ್ಯದ. ಹೆಚ್ಚಿಗೆ ಏನಿಲ್ಲ. ಅವ್ರೇನು ವನವಾಸಕ್ಕೆ ಹೋಗಿ ತಯಾರಿದ್ರು, ಅವ್ರೇನು ಸಂಪತ್ತು ಬೇಕಾಗಿದ್ದಿಲ್ಲ, ಅವ್ರಿಗೆ ಪುಣ್ಯಾತ್ಮರಿದ್ದರು. ಒಂದು ಮಾತು, ಆ ಒಂದು ಮಾತು ಏನಪ್ಪ ಅಂತಂದ್ರೆ ದ್ರೌಪದಿಗೆ ಅಂದದ್ದಕ್ಕೆ ಇಡೀ ಮಹಾಭಾರತ ಆಗಿ ಸಮಸ್ತ ಕೌರವ ವಂಶ ನಾಶ ಆಗೋಯ್ತು, ಹಾಳಾಗಿ ಹೋಯ್ತು. ಯಾಕೆ? ಒಂದು ಮಾತಿಗೆ. ಜಗತ್ತಿನೊಳಗೆ ಎಲ್ಲಕ್ಕೂ ಬೆಲೆ ಕಟ್ಟಕ್ಕೆ ಬರ್ತದೆ, ಮಾತಿಗೆ ಬೆಲೆ ಕಟ್ಟಕ್ಕೆ ಬರುವುದಿಲ್ಲ. ಮಾತು ಮಾಣಿಕ್ಯ ಸರ್ವಜ್ಞ ಅಂದ್ರೆ ರೊಕ್ಕ ಎಲ್ಲ ಬೆಲೆ ಕಟ್ತೀವಿ, ಮಾತಿಗೇನು ಬೆಲೆ ಕಟ್ತೀವಿ? ಮಾತಿಗೆ ಬೆಲೆ ಕಟ್ಟಕ್ಕೆ ಬರಂಗಿಲ್ಲ. ಅದು ಮಾತಾ ಸರಸ್ವತಿ, ಅದು ಸರಸ್ವತಿಗೆ ಬೆಲೆ ಇಲ್ಲ. ಮಾತು ಪರಮಾತ್ಮನ ಸ್ವರೂಪದ, ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅಂತಾರೆ ಮಹಾತ್ಮರು, ವಿಚಾರ ಮಾಡಿನೇ ಮಾತಾಡೋಕ್ಕೆ ಪ್ರಯತ್ನ ಮಾಡಿರಿ. ಆ ಮಾತು ಏನಪ್ಪ ಅಂತ ಕೇಳಿದ್ರೆ ನಿಮ್ಗೆ ಪರಮಾತ್ಮ ತಕ್ಕ ಕರ್ಕೊಂಡು ಹೋಗ್ತಾ ಅಂತ ತಿಳ್ಕೊಂಡು ಶರಣ ಏನಂದ್ರು, ಒಂದೆರಡು ಇನ್ನು ಮಾತುಗಳನ್ನು ನುಡಿದ ಕುಂದದಿಳದೆ ಸೊಗಸಾಗಿರೇ ನಡೆಯುವ. ಮಾತು ಬಹಳ ಕಮ್ಮ ಆಡೋಕ್ಕೆ ಪ್ರಯತ್ನ ಮಾಡಿ. ಬಹಳ ಮಾತು ಆಡ್ದೇವಂದ್ರೆ ನಡ್ಬಿಡಕ್ಕೆ ಸಾವಕಾಶ ಹೆಜ್ಜೆ ಇಟ್ಟರೆ ಬೀಳಂಗಿಲ್ಲ. ನೀವು ಗಡಬಡ ಮಾಡಿದ್ರಿ ಎಂದು ಹೊತ್ಕೊಂಡು ಬೀಳ್ತೀರಿ. ನಡೆಯೋಕ್ಕೆ ಸಾವಕಾಶ ನಡಿಬೇಕು. ಸಾವಕಾಶ ನಡೆಯೋರು ಎಂದೂ ಮಾಡೋಂಗಿಲ್ಲ. ಕೆಲಸ ಎಲ್ಲ ಸಾವಕಾಶ ಇರಬೇಕು. ಮನುಷ್ಯ ಗಡಬಡ ಮಾಡಿದ್ರೆ ಏನಾರು ತಪ್ತೇವೆ. ಆಗ ಮಾತು ವಿಚಾರ ಮಾಡಿ ಆಡಿದ್ರೆ ತಪ್ಪಾಗೋದಿಲ್ಲ. ಆ ಮಾತು ಮನಸ್ಸಿಗೆ ಪೆಟ್ಟು ಹತ್ತಂಗಿಲ್ಲ. ಆ ಮಾತು ಏನಪ್ಪ ಅಂತ ಕೇಳಿದರೆ ಅವರ ಪ್ರೀತಿಯನ್ನು ನಮಗೆ ಹುಟ್ಟಿಸ್ತಾ ಅಂತ ತಿಳ್ಕೊಂಡು ಮಹಾನುಭಾವರಂತಾರೆ, ಭಾಳ ವಿಚಾರ ಮಾಡಿ ಮಾತಾಡ್ರಿ. ಮಾತಾಡಿ ವಿಚಾರ ಮಾಡಬೇಡ್ರಿ. ಮೊದಲೇ ವಿಚಾರ ಮಾಡಿ ಆಮೇಲೆ ಮಾತಾಡ್ರಿ ಅಂದವಪ್ಪ ಅಂತ ಕೇಳಿದರೆ ಅದಕ್ಕೆ ಹೇಳ್ತದೆ. ನಾವು ಬಂದು ಹೊಡಿಬೇಕಾದ್ರೆ ಮೊದಲು ಏನದ ಅಲ್ಲಿ ನೋಡ್ಕೊಂಡು ಹೊಡಿಬೇಕಲ್ರಿ. ಸೋಮ ಹೊಡೆದ್ರೆ ಯಾರಿಗಾರು ಬಡಿತಂದ್ರೆ ಮತ್ತೆ ಅಪರಾಧ ಹಾಕೋದಲ್ಲ. ನೀವು ತಿಳ್ಕೊಂಡ್ರಿ ಇದೇನಪ್ಪ ಅಂದ್ರೆ ಎಳ್ಳೆದಂತ ಅದು ಇತ್ತು ಆಕಳ, ಸಮಸ್ಯೆ ಆಯ್ತಲ್ಲ. ಅದು ಆಕಳಿಗೆ ಹೊಡೆದ್ರೆ ಮಹಾಪಾಪ ಬರ್ತದೆ. ಎಳ್ಳಿಗೆ ಹೊಡೆದ್ರೆ ಏನು ಪಾಪ ಚಿಗುರಿಗೆ. ಪರಂತು ನೀವು ವಿಚಾರ ಮಾಡಲಾದ ಪಟಕ್ಕೆ ಏನೋ ಪ್ರಾಣಿ ಕಾಣ್ತಾ ಹೊಡೆದಿ ಅಂದ್ರೆ ನೀವು ಪುಣ್ಯ ಬರೋದ್ರ ಬದಲಾಗಿ ಪಾಪ ಬರ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ. ವಿಚಾರ ಮಾಡಿನೇ ಏನಪ್ಪ ಅಂದ್ರೆ ಮನುಷ್ಯ ಮಾತಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ಮನುಷ್ಯನ ಮಾತಿನೊಳಗೆ ಮಹಾದೇವ ಅದಾನಂತ ಮಹಾನುಭಾವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾತು ಏನಪ್ಪ ಅಂದ್ರೆ ಗುರುಗಳ ಪ್ರಾಪ್ತಿ ಮಾಡಿಕೊಡ್ತದೆ, ಒಂದೇ ಮಾತು ಪರಮಾತ್ಮ ಪ್ರಾಪ್ತಿ ಮಾಡಿಕೊಡ್ತದೆ, ಒಂದೇ ಮಾತು ಮನುಷ್ಯನಿಗೆ ಕೀರ್ತಿ ಅಂತಂದು ಕೊಡ್ತದೆ. ಅದಕ್ಕೆ ಯಾವಾಗಲೂ ಕೂಡ ಮನುಷ್ಯ ಅಸತ್ಯ, ಅಲ್ಲದ್ದನ್ನು, ಸುಳ್ಳು ಇವು ನಾಲ್ಕು ಇರಬಾರ್ದು. ಸುಳ್ಳು ಇರಬಾರ್ದು, ಮಾತನ್ನ ಸುಳ್ಳು ಇರಬಾರ್ದು, ಮಾತನಾಗ ಚಾಡಿ ಇರಬಾರ್ದು, ಮಾತನಾಗ ಏನಪ್ಪ ಅಂದ್ರೆ ಬಿರುಸಿರಬಾರ್ದು, ಮಾತನಾಗ ಏನಪ್ಪ ಅಂದ್ರೆ ಇನ್ನೊಬ್ಬರಿಗೆ ಮೋಹ ಉಂಟತಕ್ಕಂಥದ್ದು ಮಾತುಗಳನ್ನು ಆಡಬಾರ್ದು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ವಿಚಾರ ಮಾಡಪ್ಪ, ಇದು ಬಾಯಿ ಕಾಮಧೇನು ಅದ. ನೀ ಬೇಡದ್ದನ್ನು ಕೊಡ್ತದೆ. ನೀ ಬೇಡದ್ದನ್ನು ನಿನಗೆ ಪಾಪ ಬೇಕಾದ್ರೆ ಪಾಪ ಕೊಡ್ತದೆ, ಪುಣ್ಯ ಬೇಕಾದ್ರೆ ಪುಣ್ಯ ಕೊಡ್ತದೆ, ದಾರಿದ್ರ್ಯ ಬೇಕಾದ್ರೆ ದರಿದ್ರ್ಯ ಕೊಡ್ತದೆ, ಶ್ರೀಮಂತಿ ಕೊಡ್ತದೆ. ಈ ಮಾತಿನೊಳಗೆ ಎಲ್ಲವೂ ಕೂಡ ಅದ. ಕೀರ್ತಿ ಅಪಕೀರ್ತಿ ಎಲ್ಲ ತಿಳ್ಕೊಂಡು ಮಹಾತ್ಮರು ನಮಗೆ ಉಪದೇಶ ಮಾಡಿದ್ದಾರೆ. ನಾ ಯಾಕೆ ಇದು ಒತ್ತಿ ಹೇಳಕತ್ತೀನಿ ಅಂದರೆ, ನಾವು ಬಹಳ ಮಾತಾಡ್ತೇವೆ, ಬೇಕಾದದ್ದು ಬೇಡದದ್ದು ಮಾತಾಡ್ತೇವೆ, ನಮಗೆ ಗೊತ್ತಾಗೋದಿಲ್ಲ. ಶರೀರದ ಪಾಪಕ್ಕಿಂತಲೂ ವಾಣಿ ಪಾಪ 10 ಪಟ್ಟು ಹೆಚ್ಚದು. ಒಬ್ಬರಿಗೆ ಹೊಡೆದ್ರೆ ಕೊಂದ್ರೆ ಎಷ್ಟು ಪಾಪ ಬರ್ತದೆ. ಅವನ ಸತ್ಯಪ್ಪ ಇವನ ಮಾತು ಕೇಳಿ ಅಂತ ಅಂದಂದ್ರೆ ಅದು 10 ಪಟ್ಟು ಪಾಪ ಬರ್ತದೆ. ನೆನಪಿಡ್ರಿ, ಶರೀರದಿಂದ ಹೊಡೆದ್ರೆ ಎಷ್ಟು ಪಾಪ ಬರ್ತದೆ, ಮಾತಿನಿಂದ ಅವನಿಗೆ ಪೆಟ್ಟಾಯ್ತು ಅದಕ್ಕಿಂತ 10 ಪಾಪ ಬರ್ತದೆ. ಇನ್ನು ಮನಸ್ಸಿನಾಗೆ ಅವನು ಹಾಳಾಗಿ ಹೊಲಿಯೋದು ಅದಕ್ಕಿಂತ 10 ಪಾಠ ಹೆಚ್ಚಿಗೆ ಮತ್ತೆ ಬರ್ತದೆ. ಅದಕ್ಕೆ ಲಕ್ಷ್ಯ ಇಡ್ರಿ, ನಮ್ಮ ವಾಣಿ, ನಮ್ಮ ಮಾತು ಸತ್ಯ, ನಿಷ್ಕಪಟ, ನಿಂದ ಇವೆಲ್ಲ ಬಿಟ್ಟು ಇರಬೇಕು ಅಂತಂದರೆ, ಅದಕ್ಕೆ ಆ ನಿಂದ ಮಾಡಿದೇವೆ ಅಂದ್ರೆ ಬಂದಿರ್ಪಿದು ಬಹುಪಾಪ.
ಮನುಷ್ಯರಿಗೆ ಎಲ್ಲ ಪಾಪಕ್ಕಿಂತ ಹೆಚ್ಚಿನ ಪಾಪ ಯಾವುದಂದ್ರೆ ನಿಂದ. ಯಾರ್ದು ಮತ್ತೊಬ್ಬರು ನಿಂದ ಮಾಡೋಕ್ಕೆ ಹೋಗಬಾರ್ದು. ಇನ್ನೊಬ್ಬರು ನಿಂದ ಮಾಡೋಕ್ಕೆ ನಮ್ಮಂತಕ್ಕೆ ಏನು ಕಡಿಮೆ ಅದಾವ್ರಿ? ನಮ್ಮಂತಕ್ಕೆ ಏನು ಕಡಿಮೆ ಅದಾವ? ನಮ್ಮದು ವಿಚಾರ ಮಾಡ್ಕೋರಿ. ನಮ್ಮಂತಕ್ಕೆ ಚಂತನ ನಂದೇ ನಾನು ನೋಡಿದ್ರೆ ನಾನು ನಿಂದಾನೆ ಸಾಕಾಗಿಲ್ಲ, ಅಷ್ಟು ನಾ ಇದ್ದೀನಿ. ಮತ್ತೊಬ್ರದ್ದು ಯಾಕೆ ನೋಡ್ಬೇಕು ನಾವು? ಮತ್ತೊಬ್ರು ಯಾಕೆ ನೋಡಿ? ಯಾರಿಗಾರು ಬಟ್ಟು ಮಾಡ್ತೀರಲ್ಲ ನೀವು ಹಿಂಗೆ ಹಂಗೆ ಒಂದು ಬಟ್ಟು ಮಾಡ್ತೀರಿಲ್ಲ, 3 ಬಟ್ಟೆ ಆ ಕಡೆ ಅದಾವ. ಒಂದು ಬಟ್ಟ ಆ ಕಡೆ, 3 ಬಟ್ಟ ನಿನ್ನ ಕಡೆ ಅದಾವ. ಅವ ಚಲೋ ಇಲ್ಲ ಅಂತೀಯಲ್ಲ, ಅವನಕ್ಕಿಂತ 3 ಪಟ್ಟ ನೀನು ಚಲೋ ಇಲ್ಲ. ನೀನು ಚಲೋ ಇದ್ದೀಯ ಅಂತ ಮತ್ತೊಬ್ರದ್ದು ಹೇಳ್ತಪ್ಪ. ಅದಕ್ಕೆ ಯಾರಿಗೆ ನೀವು ಬಾಯಿಯಿಂದ ಎಂದೂ ಮನಸ್ಸಿಗೆ ಪೆಟ್ಟಾಗತಕ್ಕಂತಹ ಮಾತುಗಳನ್ನು ಆಡಬಾರ್ದು. ಅದು ಒಂದೇ ಮಾತು ಆಡಿದ್ರೆ ಕೊಂದಂಗೆ ಆಗುತ್ತದೆ. ಲಕ್ಷ್ಯರಿ ಮಹಾಭಾರತ ದ್ರೌಪದಿ ಅದೇ ಸಮಸ್ಯೆ ಏನು ಮಾತು ಹೇಳ್ತಾಳೆ. ಕೊಲ್ಲಿದ್ರು ಒಳ್ಳೆಯದು, ಕೊಲ್ತೀನಿ ಅಂದ್ರೆ ಅದಕ್ಕಿಂತ ಹೆಚ್ಚಿಂದದು. ಯಾಕೆ ಕೊಂದ್ರೆ ಸತ್ಯ ಹೋಗ್ಬಿಡ್ತಾನೆ. ಕೊಲ್ತೀನಿ ಅಂದ್ರೆ ಅವ್ನು ಸಾಹಿತ್ಯಕ್ಕೆ ನೀವು ನೋಡ್ಕೊಂಡ್ಕೊಂಡಿರ್ಬೇಕಲ್ರಿ ಮನಸ್ಸನಾಗ. ನಾವು ಹೊಡಿತಾನೆ ಅಂತ ಎಷ್ಟು ತಾಪ ಅವನಿಗೆ, ಸಾಹಿತ್ಯಕ್ಕೆ ತಾಪ. ಒಮ್ಮೆ ಹೊಡೆದ್ರೆ ಮುಗಿದೇ ಹೋಯ್ತು, ಸತ್ಯ ಹೋಗ್ತಾನೆ, ಮುಂದೆ ಪ್ರಶ್ನೆ ಇಲ್ಲ. ನೀನು ಕೊಲ್ತೀನ ಹುಷಾರಾಗಿರು ಅಂದ್ರೆ ಎಷ್ಟು ಹುಷಾರಿರ್ಬೇಕು ಸಾಹಿತ್ಯಕ್ಕೆ. ಅವ ಎದ್ರಾಗ ಹುಷಾರು, ಹೊರಗೆ ಹೋದ್ರೆ ಹುಷಾರು, ಕುಂತ್ರ ಹುಷಾರು, ಉಣ್ಣೋದ್ರಾಗ ಹುಷಾರು. ಚಂತನ ಬರೀ ಸಾಯ್ದು ಅದೇ ಚಿಂತೆಯಲ್ಲಿ ಒಮ್ಮೆ ಸತ್ರು ಒಮ್ಮೆ ಸಾಯ್ತಾನೆ. ಅದಕ್ಕೆ ನಿಂದೆ ಕೊಲ್ಲೋದಕ್ಕಿಂತಲೂ ಹೆಚ್ಚಿನ ಪಾಪದ. ಇನ್ನೊಬ್ಬರಿಗೆ ತ್ರಾಸು ಮಾತಾಡೋದು ಹೆಚ್ಚಿನ ಪಾಪದ, ಕೊಂದಕ್ಕಿಂತಲೂ ಹೆಚ್ಚಿನ ಪಾಪದ. ಅದಕ್ಕೆ ಪುಣ್ಯಾತ್ಮರೇ, ನಾ ಯಾರಿಗೆ ಹೊಡೆದಿಲ್ಲ ಬಡ್ದಿಲ್ಲ ಅನ್ಬೇಡ್ರಿ. ಅದಕ್ಕಿಂತ ಹೆಚ್ಚಿನ ಪಾಪ ಅವರ ಮನಸ್ಸಿಗೆ ಹತ್ತುವಂಗೆ ಮಾತಾಡೋದು, ಅವ್ರ ಮನಸ್ಸಿಗೆ ತಾಪ ಆಗ ಮಾತಾಡೋ ಮಾತುಗಳೇನಪ್ಪ ಅಂದ್ರೆ ನಮ್ಗೆ ಬಹಳ ಕಷ್ಟ ಕೊಡ್ತಾವೆ. ಅದನ್ನು ಕೊಡಬಾರ್ದು. ಅದಕ್ಕೆ ನಾವು ವಿಚಾರ ಮಾಡಿ ನಮ್ಮ ಮಾತಿನ ಶಕ್ತಿಯನ್ನು ನಾವೇ ಕಳ್ಕೊಂಡಿದ್ದೀವಿ. ಯಾಕೆ ಹಾಗೆ ಇಲ್ಲಾಂದ್ರೆ 10-11 ವರ್ಷ ನಾವು ಹಂಗಿದ್ದೇವೆ ಅಂದ್ರೆ ನಮ್ಮ ಮಾತು ಸತ್ಯ ಆಕ್ಕವ, ನಾವು ಆಡಿದ್ದು ಖರೆ ಆಗ್ತದೆ. ನಾವು ಸಾಯಿ ಅಂದ್ರೆ ಸಾಯ್ತಾರೆ, ನಾವು ಬದುಕಂದ್ರೆ ಬದುಕ್ತಾರೆ. ಅಷ್ಟು ಶಕ್ತಿ ಈ ವಾಣಿಯೊಳಗೆ ಅದ. ಅದಕ್ಕೆ ಅದನ್ನು ಬಿಡಬೇಕು. ಇದು ವಿಚಾರ ಮನುಷ್ಯನಿಂದ ಬಿಟ್ರಿ ಅಂತ ಕೇಳಿದರೆ ಸುಖಿಯಾಗಿರೋಕ್ಕೆ ಇನ್ನೊಂದು ಉಪಾಯ ಶಾಸ್ತ್ರ ಹೇಳ್ತಾರೆ. ಏನು? ಮನುಷ್ಯ ನಿಂದ ಬಿಟ್ರಿ ಕಡೆ ಚಿಂತೆ ಬಿಡ್ರಿ. ನಾವು ಅದು ಬಿಡಂಗಿಲ್ಲ ನೋಡ್ರಿ, ಚಿಂತೆ ಬಿಡಂಗಿಲ್ಲ. ಎಷ್ಟೋ ಮಂದಿ ಮಠದಾಗ ಕುಂತು ಮನೆ ಚಿಂತೆ ಮಾಡ್ತಾರೆ, ಮನ್ಯಾಗ ಕುಂತು ಮಠ ಚಿಂತೆ ಮಾಡ್ತಾರೆ. ನೀವೆಲ್ಲ ಕುಂತಿರ್ಲಿ ಇಲ್ಲಿ, ಯಾವಾಗ ಬಿಡ್ತಾರೆ ಸ್ವಾಮಿ ಮನೆ ಚಿಂತೆ ಚಾಲು ಹಾಕ್ತಾರೆ. ಆ ಮನೆಗಿದ್ದು ನಾವು ಹೋಗ್ಬೇಕಾಗಿತ್ತಪ್ಪ, ಹೋಗಲಿಲ್ಲ, ನಾ ಇಲ್ಲೇ ಕುಂತೆ, ಈ ಕೆಲಸ ಬಂತು. ಅವರು ಮಠ ಚಿಂತೆ ಮಾಡ್ತಾರೆ, ನೀವು ಮಠದಾಗ ಕುಂತು ಮನೆ ಚಿಂತೆ, ಮನ್ಯಾಗ ಕುಂತು ಮಠ ಚಿಂತೆ. ನಾವು ದಂಧನೇ ಹಿಂಗೆ ಮಾಡ್ತೇವೆ. ಎಲ್ಲಿ ಯಾವ ಚಿಂತೆ ಮಾಡೋಕೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶಾಸ್ತ್ರ ಹೇಳಿದ್ರು, ಈ ಚಿಂತೆ ಮನುಷ್ಯನಿಗೆ ಏನು ಮಾಡ್ತದೆ ಅಂತ ಕೇಳಿದರೆ, ಅವರು ಚಿಂತೆ ಮಾಡೋ ಮನುಷ್ಯ ಇದ್ದರೂ ಸತ್ತಂಗೆ. ಹೇಗ್ರಿ? ಜೀವನ ಬೆರೆಸಿದ ಮರಣವಾಗುವುದು ಚಿಂತೆ. ಸಾವು ಒಮ್ಮೆ ಸಾಯ್ತದ್ರಿ. ಚಿಂತೆ ಮಾಡವ ಚಂತನ ಸಾಯ್ತಾನೆ. ಅವನಿಗೇನು ಗೊತ್ತಾಗ ಚಂತ ಕೊಡ್ತಾನೆ ನೋಡ್ರಿ ನೀವು. ಅವನಿಗೇನು ಗೊತ್ತಾಗಿಲ್ಲ. ಏನು ಚಿಂತೆ ಮಾಡ್ತೇವೆ? ಮುಖ ನೋಡಿದ್ರೆ ಹೆಂಗಿರ್ತದೆ ನೋಡ್ರಿ ಅವನ ಮುಖ. ಚಿಂತೆ ಮಾಡೋ ಮುಖ ಬರೋರು ಇರಂಗಿಲ್ಲ, ಉತ್ಸಾಹ ಇರಂಗಿಲ್ಲ, ಅವನ ಕಣ್ಣಾಗ ತೇಜ್ ಇರಂಗಿಲ್ಲ, ಮಾರಿ ಮೇಲೆ ಕಳಿ ಇರಂಗಿಲ್ಲ. ಅವ ಕಣ್ಣು ತೆರೆದು ಹೆಣ ಇದ್ದಂಗೆ ಅಷ್ಟೇ. ಹೆಣ ಇದ್ದಂಗೆ ಅವ್ರ ಸತ್ತಿಲ್ಲ, ಪ್ರಾಣ ಇರ್ತದೆ ಅಷ್ಟೇ ಖರೆ. ಅದಕ್ಕೆ ಮಹಾತ್ಮರಂತಾರೆ, ಎಲ್ಲಕ್ಕಿಂತ ಹೆಚ್ಚಿಂದು ಮನುಷ್ಯನಿಗೆ ಚಿಂತೆ ಮಾಡಬಾರ್ದು. ಅದನ್ನು ನಾಳೆಗೆ ಹೇಳ್ತಾರೆ. ಮತ್ತು ಚಿಂತೆನೇ ಮಾಡಬಾರ್ದು ಅಂದ್ರೆ ಬದುಕೋಕೆ ಹೆಂಗೆ ರೀ ಸ್ವಾಮಿ? ಬದುಕಕ್ಕೆ ಹೆಂಗೆ? ಚಿಂತೆಯಿಂದ ಹೆಂಗೆ ಬದುಕ್ತಾರೆ? ಅಲ್ಲ, ಚಿಂತೆ ಮಾಡಬೇಡ ಅಂದಿಲ್ಲ. ಎದ್ರ ಚಿಂತೆ ಮಾಡಬೇಕು ಅದು ಹೇಳ್ತಾರೆ ನಿಮಗೆ. ಎದ್ರ ಚಿಂತೆ ಮಾಡಬಾರ್ದು, ಎದ್ರ ಚಿಂತೆ ಮಾಡಬೇಕು. ಎದ್ರ ಚಿಂತೆ ಮಾಡಿದ್ರೆ ಜಲ್ದಿ ಸಾಯ್ತೀರಿ, ಎದ್ರ ಚಿಂತೆ ಮಾಡಿದ್ರೆ ಭಾಳ ದಿವಸ ಬದುಕ್ತೀರಿ. ಹೆಂಗದ್ರಿ? ಅದನ್ನು ಚಿಂತೆನೇ ಅದ, ಹೌದಲ್ರಿ? ಉಣ್ಣೋರು ಸಿಕ್ಕದು ಉಂಡ್ರೆ ಜಲ್ದಿ ಸಾಯ್ತೀರಿ. ಏನು ಉಣ್ಬೇಕು ಅದು ಉಂಡ್ರೆ ಭಾಳ ದಿವಸ ಬದುಕ್ತೀರಿ. ಗೊತ್ತದ ನಿಮ್ಗೆ? ಊಟದಿಂದ ಸಾಯ್ತೇವೆ ನಾವು.
ಏನು ಉಣ್ಬಾರ್ದು, ಎಷ್ಟು ಉಣ್ಬೇಕು ಅದ್ರ ಗೊತ್ತಿಲ್ಲ, ಸಾಯ್ತೇವೆ ಜಲ್ದಿ. ಹಂಗೆ ಏನು ಉಂಡ್ರೆ ಭಾಳ ಬದುಕ್ತೇವೆ, ಏನು ಉಂಡ್ರೆ ಜಲ್ದಿ ಸಾಯ್ತೇವೆ ಅಂತ ಗೊತ್ತಿದ್ರೆ ಆ ಮನುಷ್ಯ ಸುಖಿ ಇರ್ತಾನೆ. ಹಂಗೆ ಎದರ ಚಿಂತೆ ಮಾಡಿದ್ರೆ ನಾವು ಇದ್ದು ಸತ್ತಂಗೆ, ಎದರ ಚಿಂತೆ ಮಾಡಿದ್ರೆ ನಾವು ಭಾಳ ಬದುಕ್ತೇವೆ ಅನ್ನೋದನ್ನು ಮಹಾತ್ಮರು ಕಂಡು ಹಿಡಿದಾರವರು. ನಾವೆಲ್ಲ ಚಿಂತೆಗೆ ಇದ್ದೇವೆ. ರಾಜರಿಗೆ ಚಿಂತೆ, ಗಂಡಿಗೊಂದು ಚಿಂತೆ, ಹೆಂಡತಿಗೊಂದು ಚಿಂತೆ, ನೌಕರದವನಿಗೊಂದು ಚಿಂತೆ, ಮಾಲಕಿಗೆ ಒಂದು ಚಿಂತೆ. ಚಿಂತೆ ಇದ್ದವ್ರು ಯಾರು ಜಗತ್ತಿನಾಗಿಲ್ಲ. ಅವು ಬೇರೆ ಬೇರೆ ಟೈಪ್ ಅದಾವ್ರು. ಒಬ್ಬೊಬ್ರು ಟೈಪ್ ಬೇರೆ ಬೇರೆ ಟೈಪ್ ಇರ್ತಾವೆ. ಆ ಟೈಪ್ಗಳು ಚಿಂತೆ ಎಷ್ಟು ಪ್ರಕಾರ ಅದಾವೆ. ಆ ಚಿಂತೆ ಮಾಡಿದವ್ರು ಹೆಂಗೆ ಜಲ್ದಿ ಸಾಯ್ತಾರೆ, ಇನ್ನು ಚಿಂತೆ ಮಾಡಿದವ್ರು ಹೆಂಗೆ ಭಾಳ ದಿವಸ ಬದುಕ್ತಾರೆ, ಅದನ್ನು ನಾಳಿನಿಂದ ಹೇಳೋರು ಅದಾರವರು. ಜಲ್ದಿ ಸಾಯಂಗಿದ್ರೆ ಆ ಚಿಂತೆ ಮಾಡಿರಿ, ಒಂದು 4 ದಿನ ಬದುಕಂಗಿದ್ರೆ ನಾಳಿನ ಚಿಂತೆ ಮಾಡಿರಿ. ಆ ಚಿಂತೆ ಬಗ್ಗೆ ನಾಳೆ ಹೇಳ್ತಾರೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾರೆ. ಆರೂಢ ಮಹಾಸ್ವಾಮಿಗಳ ಮಹಾರುದ್ರಾಭಿಷೇಕ ಮತ್ತು ಸದ್ಗುರು ಅಪ್ಪಾಜಿಯವರ ಪಾದಪೂಜಾ ಕಾರ್ಯಕ್ರಮ. ಈ ಸೇವೆಯನ್ನು ಸಲ್ಲಿಸುವಂಥ ಸದ್ಭಕ್ತಾದಿಗಳ ಹೆಸರುಗಳು: ನಾಳೆ ಗುರುವಾರ 15/8/24 ಶ್ರೀಮತಿ ಮೀರಾ ಗಿರೀಶ್ ಖೇಣಿ, ಶ್ರೀಮತಿ ಲೀಲಾಶು ರುದ್ರಪ್ಪ ಗಿರಿ, ಶ್ರೀಮತಿ ಮಹಾದೇವಿ ರಾಜ್ಕುಮಾರ್ ಪಾಟೀಲ್, ಶ್ರೀ ಶಾಮರಾವ್ ದೇಗುಲ್ಮಡಿ, ಶ್ರೀಮತಿ ರಾಜಮ್ಮ ಗುರುಮತಿ ಲಕ್ಷ್ಮೀ ಬೇಲೂರೆ, ಶ್ರೀಮತಿ ಮಮತಾ ಸುರೇಶ್ ಪಾಟೀಲ್, ಶ್ರೀಮತಿ ವರ್ಷಾ ಶಶಿಕಾಂತ್ ಸಾವ್ಲೆ. ಶನಿವಾರ 17/8/24 ಶ್ರೀಮತಿ ಗಂಗೋತ್ರಿ ವಿಜಯಕುಮಾರ್ ಬಿರಾದಾರ್, ಶ್ರೀಮತಿ ಸರಸ್ವತಿ